ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ನೆಕ್ಸ್ಟ್ ಟಾಪಿಕ್ ಹೇಳ್ತಿದ್ದೇನೆ. ನೆಕ್ಸ್ಟ್ ಟೈಪ್ಸ್ ಆಫ್ ನಂಬರ್ಸ್ ನೋಡೋಕ್ಕಿಂತ ಮೊದಲು ಒಂದು ಇಂಪಾರ್ಟೆಂಟ್ ಟಾಪಿಕ್ನ ನೋಡೋಣ. ಏನಂದ್ರೆ ನಾನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ಫ್ರಾಕ್ಷನ್ಸ್ ಬಗ್ಗೆ ಹೇಳ್ತಿದ್ದೇನೆ. ಫ್ರಾಕ್ಷನ್ ಮತ್ತೆ ಡೆಸಿಮಲ್ಸ್ ಇವೆರಡು ಆದ್ಮೇಲೆ ನೆಕ್ಸ್ಟ್ ಟೈಪ್ ಆಫ್ ನಂಬರ್ಸ್ನ ನೋಡೋಣ. ಫಸ್ಟ್ ಫ್ರಾಕ್ಷನ್ಸ್ ಡೆಸಿಮಲ್ಸ್ ಇವೆರಡು ಎದಕ್ ಬೇಕಂದ್ರೆ ಇವೆರಡು ನಿಮ್ಗೆ ಬ್ರಿಡ್ಜ್ ಅದ. ಎದ್ರ ಸಂಬಂಧ ಅಂದ್ರೆ ಮುಂದೆ ಯಾವ ನಂಬರ್ಸ್ ಅದಾವಲ್ಲ, ರ್ಯಾಷನಲ್ ನಂಬರ್, ರಿಯಲ್ ನಂಬರ್, ಇವೆಲ್ಲದಕ್ಕೂ ಇದೇನೈತಿ ಫ್ರಾಕ್ಷನ್ ಮತ್ತೆ ಡೆಸಿಮಲ್ ಅನ್ನೋದು ಬ್ರಿಡ್ಜ್ ಅದ ನಿಮಗೆ. ಸೊ ಫಸ್ಟ್ ಫ್ರಾಕ್ಷನ್ ಮತ್ತೆ ಡೆಸಿಮಲ್ಸ್ ನೋಡೋಣ. ಫ್ರಾಕ್ಷನ್ ಅಂದ್ರೆ ಎಲ್ಲಿ ಯೂಸ್ ಆಗ್ತದೆ ಗೊತ್ತಾ? ಎಲ್ಲಿ ಯೂಸ್ ಆಗ್ತದೆ ಹೇಳಿ ನೋಡೋಣ. ಫ್ರಾಕ್ಷನ್ ಹೇಳಿ ಚಿಲ್ಡ್ರನ್ಸ್, ಎಲ್ಲಿ ಯೂಸ್ ಆಗ್ತದೆ ಫ್ರಾಕ್ಷನ್ಸ್? ಎಂಥ ಕೇಸಲ್ಲಿ ಅಂದ್ರೆ, ಈಗ ಅನ್ಕೊಳ್ಳಿ ನಿಮ್ಮ ಕಡೆ ಏನಾದರೂ ಅನ್ಕೊಳ್ಳಿ ನೀವು ಒಂದು ರೋಟಿ ನಿಮ್ಮ ಕಡೆ ಇದೆ ಅಂತ ಅನ್ಕೊಳ್ಳಿ. ಒಂದು ರೋಟಿ ಆದರೂ ತಗೋರಿ, ದೋಸೆ ಆದರೂ ತಗೋರಿ, ಏನಾದರೂ ತಗೋರಿ. ಇದು ನಿಮ್ಮ ಕಡೆ ಐತಂತ ಅನ್ಕೊಳ್ಳಿ. ಇದನ್ನ ನೀವು ಏನ್ ಮಾಡ್ಬೇಕಂದ್ರೆ, ಇದನ್ನ ನಾನು ನಿಮ್ಗೆ 4 ಜನರೊಳಗೆ ನಾಲ್ಕು ಜನ ನೀವು ಫ್ರೆಂಡ್ಸ್ ಇರ್ತೀರಾ ಅಂತ ಅನ್ಕೊಳ್ಳಿ. ನೀವು 4 ಜನ ಫ್ರೆಂಡ್ಸ್ ಅಲ್ಲಿ ಇದನ್ನ ಈಕ್ವಲಿ ಕಟ್ ಮಾಡಿ ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ನಾನು ಹೇಳ್ತೀನಿ. ಏನು, ಇದೊಂದು ರೋಟಿ ಇದೆ, ಈ ರೋಟಿನ ನಾನು ಈಕ್ವಲಿ ನಿಮ್ಗೆ ಫ್ರೆಂಡ್ಸ್ಗಳಲ್ಲಿ ಶೇರ್ ಮಾಡಂತ ಹೇಳ್ತೀನಿ. ನೀವು ಈಕ್ವಲ್ ಆಗಿ ಕಟ್ ಮಾಡಿ ಎಲ್ಲರಿಗೂ ಒಬ್ರಿಗೆ ಎಷ್ಟು ಕೊಟ್ಟಿರ್ತೀರಲ್ಲ ಅಷ್ಟೇ ಪಾರ್ಟ್ ಇನ್ನೊಬ್ರಿಗೂ ಹಾಗೆ ಬಂದಿರಬೇಕು, ಎಲ್ಲ ಫ್ರೆಂಡ್ಸ್ಗಳಲ್ಲಿ ಶೇರ್ ಆಗಿರ್ಬೇಕು. ಸೊ ಅವಾಗ ಇಂಥ ಕೇಸಲ್ಲಿ ನಿಮಗೆ ಏನು ಬರ್ತದೆ, ಫ್ರಾಕ್ಷನ್ಸ್ ಯೂಸ್ ಆಗ್ತದೆ. ನೀವು ಮಾಡಿರ್ತೀರಾ ಇದರಲ್ಲಿ ರೋಟಿಯಲ್ಲಿ ಈ ಥರ ಹಿಂಗೆ ಕಟ್ ಮಾಡ್ತೀರಾ, ಹಿಂಗೆ ಕಟ್ ಮಾಡ್ತೀರಾ. ಇದನ್ನ ಹೀಗೆ 4 ಭಾಗ ಮಾಡ್ತೀರಾ. ನೀವು ಇದರಲ್ಲಿ 4 ಭಾಗ ಮಾಡ್ತೀರಾ, 4 ಫ್ರೆಂಡ್ಸಿಗೆ ಒಂದೊಂದೊಂದೊಂದು ಕೊಡ್ತೀರಾ. ನಾನು ಕೇಳ್ತೀನಿ ನಿಮಗೆ, ಒಬ್ರಿಗೆ ಎಷ್ಟು ಪಾರ್ಟ್ ಕೊಟ್ರಿ ಅಂತ ಕೇಳ್ತೀನಿ. ಅದು ಹೇಗೆ ಹೇಳ್ತೀರಾ? ಈ ಥರ ಹೇಳ್ತೀರಾ, ನೀವು ಇಷ್ಟು ಕೊಟ್ಟಿನಿ ಅಂತ ಹೇಳ್ತೀರಾ, ಹೇಗೆ ಹೇಳ್ತೀರಾ? ಅದನ್ನ ಇದು ಎಷ್ಟು ಪಾರ್ಟ್, ಈ ತರ ಪಾರ್ಟ್ನ ಕೊಟ್ಟಿರ್ತೀರಲ್ಲ, ಕಟ್ ಮಾಡಿ ಒಬ್ರಿಗೆ ಇಷ್ಟು ಪಾರ್ಟ್ ನೀವು ಕೊಡ್ತೀರಿ. ಸೊ ಇದನ್ನ ಮ್ಯಾಥಮೆಟಿಕ್ಸ್ ಅಲ್ಲಿ ರೀಪ್ರೆಸೆಂಟ್ ಮಾಡ್ಬೇಕಂದ್ರೆ ನಮ್ಗೆ ಫ್ರಾಕ್ಷನ್ಸ್ ಬೇಕಾಗ್ತದೆ. ಈಗ ಅನ್ಕೊಳ್ಳಿ, ಇದು ರೋಟಿನ ನೀವು ಈ ತರ ಕಟ್ ಮಾಡಿದೀರಾ ಅಂತ ಅನ್ಕೊಳ್ಳಿ. ಹೀಗೆ ಡಿವೈಡ್ ಮಾಡಿದ್ರೆ ಇಲ್ಲಿ 2 ಪಾರ್ಟ್ ಮಾಡಿದ್ರಿ. ನೀವಂತೀರಿ ಕನ್ನಡದಲ್ಲಿ ಈ ತರ ಇಷ್ಟೇ ಇರೋ ಪಾರ್ಟಿಗೆ ಅರ್ಧ ಅಂತ ಅಂತೀರಿ. ಇದು ಅರ್ಧ, ಈ ಕಡೆನೂ ಇದು ಅರ್ಧ ಅಂತ ಅಂತೀರಿ. ಇದನ್ನ ಅರ್ಧ ಅರ್ಧ ಅಂತ ಹೇಳ್ತೀರಾ. ಅದು ಅರ್ಧ ಅರ್ಧ ಹೇಳೋ ಬದ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಏನ್ ಮಾಡಿದ್ರಂದ್ರೆ, ಅದನ್ನ ಇದು ಅರ್ಧ ಪಾರ್ಟಿಗೆ 1/2 ಅಂತ ಕೊಟ್ರು. 1/2 ಅಂತ ಯಾಕೆ ತಗೊಂಡ್ರಂದ್ರೆ, ಇದು 1 ರೋಟಿ ಇದೆ, ಸೊ 1 ಅಂತ ಇಲ್ಲಿ ಮೇಲೆ ನ್ಯೂಮರೇಟರ್ ಪ್ಲೇಸ್ ಅಲ್ಲಿ 1 ಅಂತ ಬರೆದ್ರು. ಸೊ 1ರೊಳಗೆ ನೀ 2 ಭಾಗ ಮಾಡಿ ಅಂತ ಹೇಳಿದಾಗೆ. ಸೊ 1 ರೋಟಿ ಒಳಗೆ 2 ಭಾಗ ಮಾಡಿದ್ದೆ ಅಂತ ಹೇಳೋದಿಕ್ಕೆ ಈ ತರ ರೀಪ್ರೆಸೆಂಟ್ ಮಾಡ್ತಾರೆ. ಅದಕ್ಕೆ ನಮ್ಗೆ ಫ್ರಾಕ್ಷನ್ಸ್ ಬೇಕಾಯ್ತು. ಫ್ರಾಕ್ಷನ್ಸ್ ಅಂದ್ರೆ ಏನು? ಪಾರ್ಟ್ ಆಫ್ ಹೋಲ್. ಒಂದು ಪೂರ್ತಿ ಹೋಲ್ ಇರೋದನ್ನ ನೀವು ಪಾರ್ಟ್ ಆಗಿ ಡಿವೈಡ್ ಮಾಡ್ತೀರಲ್ಲ, ಅದನ್ನ ರೀಪ್ರೆಸೆಂಟ್ ಮಾಡೋದಿಕ್ಕೆ ನಿಮ್ಗೆ ಫ್ರಾಕ್ಷನ್ಸ್ ಬೇಕು. ಫ್ರಾಕ್ಷನ್ಸ್ ಇದು ಅರ್ಥ ಆಯ್ತಾ? ಫ್ರಾಕ್ಷನ್ಸ್ ನಾವು ಹೇಗೆ ರೀಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ, ಮ್ಯಾಥಮೆಟಿಕ್ಸ್ ಅಲ್ಲಿ ಈ ತರ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಬರ್ತವೆ ಇಲ್ಲಿ. ಈ ತರ ರೀಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲಿ ಮೇಲ್ಗಡೆ ಕೊಟ್ಟಿರುವ ನಂಬರಿಗೆ ಏನಂತಾರಂದ್ರೆ ನ್ಯೂಮರೇಟರ್. ಮೇಲ್ಗಡೆ ಬರೆಯೋದನ್ನ ನಾವು ನ್ಯೂಮರೇಟರ್ಸ್ ಅಂತ ತಗೋತಾರೆ, ಕೆಳಗಡೆ ಬರೆಯೋದನ್ನ ನಾವು ಡಿನಾಮಿನೇಟರ್ ಅಂತ ತಗೋತೀವಿ. ಮೇಲೆ ಇರೋದನ್ನ ನ್ಯೂಮರೇಟರ್, ಕೆಳಗೆ ಇರೋದನ್ನ ಡಿನಾಮಿನೇಟರ್. ಆದ್ರೆ ಇಲ್ಲಿ ಏನಾಗ್ಬೇಕಂದ್ರೆ ಡಿನಾಮಿನೇಟರ್ 0 ಆಗ್ಬಾರ್ದು. ಡಿನಾಮಿನೇಟರ್ 0 ಆದ್ರೆ ಅದು ವ್ಯಾಲಿಡ್ ಆಗಲ್ಲ. ಕೆಳಗಡೆ 0
ಝೀರೋ ಬರಬಾರ್ದು. ಝೀರೋ ಬಂದರೆ ನಾಟ್ ಡಿಫೈನ್, ನಿಮಗೆ ಡಿಫೈನ್ ಮಾಡೋದಕ್ಕೆ ಬರಲ್ಲ ಅಂತ ಮೀನಿಂಗ್ ಕೊಡ್ತದೆ. ಕೆಳಗಡೆ ಝೀರೋ ಬಂದರೆ, ಕೆಳಗಡೆ ಝೀರೋ ಬರಬಾರ್ದು, ಅದು ನಿಮಗೆ ಡಿಫೈನ್ ಮಾಡೋದಕ್ಕೆ ಬರೋದಿಲ್ಲ. ಈ ಕಂಡೀಷನ್ ಏನಿದೆ, ಡಿನಾಮಿನೇಟರ್ ಕೆಳಗೆ ಇರೋ ನಂಬರ ಕೆಳಗಿರೋ ಪಾರ್ಟ್ ಝೀರೋ ಆಗಬಾರ್ದು ಅಂತ ಕೊಟ್ಟಿದ್ದಾರೆ. ಇದು ನ್ಯೂಮರೇಟರ್, ಡಿನಾಮಿನೇಟರ್. ಇಲ್ಲೇನ್ ಮಾಡಿದ್ದೇನೆ ಅಂದ್ರೆ, ನಾನು ನ್ಯೂಮರೇಟರ್ನ ಎ ಅಂತ ತಗೊಂಡಿನಿ. ಯಾವುದು ರ್ಯಾಂಡಮ್ ಆಗಿ ಒಂದು ಲೆಟರ್ನ ಚೂಸ್ ಮಾಡಿದೀನಿ, ಜನರಲ್ ಆಗಿ ತಗೊಂಡಿನಿ ಎ ಅಂತ. ಇವು ಎ ಮತ್ತೆ ಬಿ ಅಂತ ತಗೊಂಡಿನಿ. ನಾನು ಡಿನಾಮಿನೇಟರ್ನ ಬಿ ಅಂತ ತಗೊಂಡಿನಿ. ಸೊ ಇಲ್ಲಿ ಎ ಬಿ ನ ನೀವು ಹೋಲ್ ನಂಬರ್ ಆಗಿನೇ ತಗೋಬೇಕು. ಇಲ್ಲಿ ನೆಗೆಟಿವ್ ನಂಬರ್ಸ್ನ ತಗೊಳ್ಳೋ ಹಾಗಿಲ್ಲ. ಫ್ರಾಕ್ಷನ್ ಅಲ್ಲಿ ಮತ್ತೆ ಡೆಸಿಮಲ್ಸ್ ಅಲ್ಲಿ ನೀವು ನೆಗೆಟಿವ್ ನಂಬರ್ಸ್ನ ತಗೊಳ್ಳೋ ಹಾಗಿಲ್ಲ, ರೈಟ್? ಇಲ್ಲಿ ಹೋಲ್ ನಂಬರ್ನೇ ತಗೋಬೇಕು ನೀವು. ಇದರಲ್ಲಿ ಫ್ರಾಕ್ಷನ್ಸ್ ಅಲ್ಲಿ ಯಾವಾಗ್ಲೂ ನೀವು ತಗೊಳ್ಳೋದು ಮೇಲೇನು ಪಾಸಿಟಿವ್ ನಂಬರ್ ಇರಬೇಕು, ಕೆಳಗೂ ಪಾಸಿಟಿವ್ನೇ ಇರಬೇಕು. ಹೋಲ್ ನಂಬರ್ಸ್ನೇ ತಗೋಬೇಕು ನೀವು ಇಲ್ಲಿ. ಇದು ನೋಟ್ ಮಾಡ್ಕೊಳ್ಳಿ. ಫ್ರಾಕ್ಷನ್ ಅಂದ್ರೆ ಗೊತ್ತಾಯ್ತಾ? ಫ್ರಾಕ್ಷನ್ ಅಂದ್ರೆ ಏನು? ಒಂದು ಹೋಲ್ ಪಾರ್ಟ್ ಅಲ್ಲಿ ಡಿವೈಡ್ ಮಾಡೋದು, ಹೋಲ್ ಇರೋದನ್ನ ಡಿವೈಡ್ ಮಾಡೋದು. ಅರ್ಧ ಬೇಕಾದ್ರೆ ಹೀಗೆ ಡಿವೈಡ್ ಮಾಡಬೇಕು, ಅರ್ಧ ದ್ರೋಗ ಗಿರ್ದ ಹೀಗೆಲ್ಲ ಅಂತಿರ್ತೀರಲ್ಲ ನೀವು. ಸೊ ಗಿರ್ದ ಬೇಕಾದ್ರೆ ಈ ತರ ನೀವು ಇದ್ರೊಳಗೆ ಮತ್ತೆ ಡಿವೈಡ್ ಮಾಡಿ ಇದಿಷ್ಟು ಪಾರ್ಟ್ನ ಗಿರ್ದ ಅಂತ ಅಂತೀರಿ. ಸೊ ಫ್ರಾಕ್ಷನ್ ಅಂದ್ರೆ ಹೋಲ್ ಇರೋದನ್ನ ಡಿವೈಡ್ ಆಗಿ ಈಕ್ವಲಿ ಡಿವೈಡ್ ಆಗಿ ಮಾಡೋದಿಕ್ಕೆ ಮಾಡೋ ಅಂತ ಟರ್ಮಿಗೆ ಈಕ್ವಲಿ ಡಿವೈಡ್ ಆಗಿ ಮಾಡ್ಬೇಕಂತ ಅನ್ಕೊಂಡಿರ್ತೀರಲ್ಲ. ಸೊ ಅಂತ ಕೇಸ್ ಒಳಗೆ ನೀವು ಫ್ರಾಕ್ಷನ್ಸ್ ಯೂಸ್ ಮಾಡ್ತೀರಿ. ಫ್ರಾಕ್ಷನ್ಸ್ ಅಂದ್ರೇ ಈಕ್ವಲಿ ಡಿವೈಡ್ ಆಗಿ ಒಂದು ಏನು ಬೇಕಾದ್ ತಗೊಳ್ಳಿ, ಯಾವುದಾದ್ರೂ ಥಿಂಗ್ಸ್ ತಗೊಳ್ಳಿ, ಅದನ್ನ ನೀವು ಈಕ್ವಲಿ ಡಿವೈಡ್ ಮಾಡಿದಾದ್ಮೇಲೆ ಅದನ್ನ ಅದು ಎಷ್ಟು ಈಕ್ವಲ್ ಡಿವೈಡ್ ಆಗಿ ಮಾಡಿರ್ತೀರಲ್ಲ, ಅದಾದ್ಮೇಲೆ ಪಾರ್ಟ್ಸ್ ಅನ್ನ ಹೇಳೋದಿಕ್ಕೆ ನಿಮ್ಗೆ ಫ್ರಾಕ್ಷನ್ಸ್ ಬೇಕು. ಅದಾದ್ಮೇಲೆ ಫ್ರಾಕ್ಷನ್ಸ್ ನಾವು ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಅಂತ ರೀಪ್ರೆಸೆಂಟ್ ಮಾಡ್ತೀವಿ. ನ್ಯೂಮರೇಟರ್ ಮೇಲ್ಗಡೆ ತಗೋತಾರೆ, ಡಿನಾಮಿನೇಟರ್ ಕೆಳಗಡೆ. ಮೇಲೆ ಇರೋದನ್ನ ನಂಬರಿಗೆ ನ್ಯೂಮರೇಟರ್ ಅಂತಾರೆ, ಕೆಳಗೆ ಬರೆಯೋದನ್ನ ಡಿನಾಮಿನೇಟರ್ ಅಂತಾರೆ. ಇಲ್ಲಿ ಕಂಡೀಷನ್ ಏನಿದೆ, ಡಿನಾಮಿನೇಟರ್ ಝೀರೋ ಆಗಬಾರ್ದು. ಸೊ ನೆಕ್ಸ್ಟ್ ಏನಂದ್ರೆ, ಇಲ್ಲಿ ರ್ಯಾಂಡಮ್ ಆಗಿ ನ್ಯೂಮರೇಟರ್ನ ಡಿನಾಮಿನೇಟರ್ನ ಎ ಮತ್ತೆ ಬಿ ಅಂತ ಚೂಸ್ ಮಾಡಿದ್ದೀನಿ. ಅವು ಎರಡು ಏನಾಗಿರ್ಬೇಕು? ಹೋಲ್ ನಂಬರ್ಸ್ ಆಗಿರ್ಬೇಕು. ಇದು ಫ್ರಾಕ್ಷನ್ ಆಯ್ತು. ಇದು ನೋಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಟೈಪ್ಸ್ ಆಫ್ ಫ್ರಾಕ್ಷನ್ಸ್ ನೋಡೋಣ. ಟೈಪ್ಸ್ ಆಫ್ ಫ್ರಾಕ್ಷನ್ಸ್ ಇದೆಲ್ಲ ನಿಮಗೆ ಬೇಸಿಕ್ಸ್. ಇವು ಬೇಸಿಕ್ಸ್ ಎಲ್ಲ ನಿಮ್ಗೆ ಬಂದ್ರೆ ಮಾತ್ರ ನಿಮ್ಗೆ ಅದು 10th ಲೆಸನ್ ಅರ್ಥ ಆಗ್ತದೆ. 10th ಅಲ್ಲಿ ಏನೇನು ಕೊಟ್ಟಿದ್ದಾರೆ, ಏನೇನು ಕಲಿತಿದ್ದೀರಾ, ಅದೆಲ್ಲ ಯಾಕೆ ಬಂತು, ಹಾಗೆ ಯಾಕೆ ಕೊಟ್ಟಿದ್ದಾರೆ, ಅದೆಲ್ಲ ಅರ್ಥ ಆಗೋದು ಇವು ಬೇಸಿಕ್ಸ್ ಕಲಿತ ಮೇಲೇನೆ. ಇದು ನಿಮ್ಗೆ ಗೊತ್ತಿರಬೇಕು ಬೇಸಿಕ್ಸ್. ರೆಡಿ ಇದ್ದೀರಾ ಕೇಳೋದಿಕ್ಕೆ? ಓಕೆ. ನೆಕ್ಸ್ಟ್ ಏನು? ಟೈಪ್ಸ್. ಟೈಪ್ಸ್ ಆಮೇಲೆ ನೋಡೋಣ. ಎಕ್ಸಾಂಪಲ್ಸ್ ಕೊಡ್ತೀನಿ ನೋಡಿ. ಫ್ರಾಕ್ಷನ್ಸ್ಗೆ ಎಕ್ಸಾಂಪಲ್ಸ್ ನಾನು ಹೇಳಿದೆ, ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಆಗಿನೇ ಬರ್ಬೋದು. ಹೋಲ್ ನಂಬರ್ನೇ ತಗೋಬಹುದು ನೀವು ಇಲ್ಲಿ. ನೀವು ಈ ತರಾನು ತಗೋಬಹುದು. 0/1 ಅಂದ್ರೆ ತಗೊಂಡ್ರೆ ಇದು 0ನೇ ಆಗ್ತೈತೆ. ಹೊಳ್ಳೆ ನಿಮ್ಗೆ ಹೋಲ್ ನಂಬರ್ ಸಿಕ್ತು. ಈಗ 1/2 ಇದು ಕೂಡ ಫ್ರಾಕ್ಷನ್. ಇದನ್ನ ಮತ್ತೆ 3/4 ಫ್ರಾಕ್ಷನ್, 2/3 ಫ್ರಾಕ್ಷನ್. ಇವೆಲ್ಲ ಏನು? ಎಕ್ಸಾಂಪಲ್ಸ್ ಫಾರ್ ಫ್ರಾಕ್ಷನ್. ಮತ್ತೆ ಈ ತರನು ಕೆಲವೊಂದಿಷ್ಟು ನಂಬರ್ಸ್ನ ನೋಡಿದ್ದೀರಿ ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ. ಹೀಗೆ ಬರ್ದು ಇಲ್ಲಿ ಹೀಗೆ ಬರ್ದು ಹೀಗೆ ಬರ್ದಿರ್ತಾರೆ. ಸೊ ಇದನ್ನು ಒಂದು ಟೈಪ್ ಆಫ್ ಫ್ರಾಕ್ಷನ್ ಇದೆ. ಇದು ಟೈಪ್ಸ್ ಗಳಲ್ಲಿ ನೋಡೋಣ ಯಾವ ಫ್ರಾಕ್ಷನ್ ಅಂತ ಅಂತಾರೆ. ಇದೆಲ್ಲ ಈ ತರ ಇದು ಇಲ್ಲಿ ಕೆಲವೊಂದು ಕೊಟ್ಟಿದ್ದಾರೆ ಫ್ರಾಕ್ಷನ್ಸ್. ಅದರಲ್ಲಿ ಟೈಪ್ಸ್ ಯಾವ್ಯಾವ ಬರ್ತದೆ, ಯಾವ ತರ ಫ್ರಾಕ್ಷನ್ಸ್ಗಳು ಇರ್ತಾವ
ಅದ್ರ ಮೇಲೆ ಕ್ಯಾಲ್ಕುಲೇಷನ್ಸ್ ಹೇಗೆ ಮಾಡ್ತೀವಿ ಅದೆಲ್ಲ ನೋಡೋಣ. ಓಕೆ, ಇವೆಲ್ಲ ಏನು ಎಕ್ಸಾಂಪಲ್ಸ್ ಫಾರ್ ಫ್ರಾಕ್ಷನ್ ಇನ್ ETC. ಇಲ್ಲಿ ನಾನು ಹೋಲ್ ನಂಬರ್ನೇ ತಗೊಂಡಿನಿ, ಇಲ್ಲಿ ಯಾವುದು ನೆಗೆಟಿವ್ ನಂಬರ್ಸ್ ನಾನು ತಗೊಂಡಿಲ್ಲ. ಗೊತ್ತಾಯ್ತಾ? ಓಕೆ. ಡಿನಾಮಿನೇಟರ್ ಪ್ಲೇಸಲ್ಲಿ 0 ಇರ್ಬೋದು, ಬಟ್ ನ್ಯೂಮರೇಟರ್ ಪ್ಲೇಸಲ್ಲಿ 0 ಇರಬಾರ್ದು ಫ್ರಾಕ್ಷನಲ್ಲಿ. ಓಕೆ, ಇದು ಎಕ್ಸಾಂಪಲ್ ನೋಟ್ ಮಾಡ್ಕೊಂಡ್ರ. ಸೊ ನೆಕ್ಸ್ಟ್ ಟೈಪ್ಸ್ ನೋಡೋಣ. ನೆಕ್ಸ್ಟ್ ಏನು ಟೈಪ್ಸ್ ಕೇಳ್ತಿದ್ದೀರಾ ಚಿಲ್ಡ್ರನ್ಸ್? ನನ್ನ ಕ್ಲಾಸನ್ನ ನೀವು ಕೇಳ್ತಿದ್ದೀರಾ? ನಿದ್ದೆ ಮಾಡ್ತಿದ್ದೀರಾ? ನಿದ್ದೆ ಮಾಡಬೇಡಿ ಕ್ಲಾಸ್ ಕೇಳೋವಾಗ. ಈಗ ಕ್ಲಾಸ್ ನಾನು ಹೇಳೋವಾಗ ನೀವು ನಿದ್ದೆ ಮಾಡಿದ್ರೆ ಹಿಂದೆಗಡೆ ನೀವು ಮುಂದೆ ಜಾಬ್ ಮಾಡುವಾಗ ಅಲ್ಲಿ ಬೇರೆ ಆಗ್ತದೆ. ನಾನು ಸ್ಟೋರಿ ಹೇಳಿದ್ದೆ ನೆನಪಿದೆ ಅಲ್ಲ, ಮ್ಯಾಥಮೆಟಿಕ್ಸ್ ಬರಲಿಲ್ಲ ಅಂದರೆ ಏನಾಗ್ತದೆ ಅಂತ. ಅದಕ್ಕೆ ಗಮನ ಕೊಟ್ಟು ಕೇಳಿ ಇಲ್ಲಿ ನಾನು ಹೇಳೋದನ್ನ. ಏನು? ಟೈಪ್ಸ್ ಆಫ್ ಫ್ರಾಕ್ಷನ್. ಟೈಪ್ಸ್ ಆಫ್ ಫ್ರಾಕ್ಷನ್ಸ್. ಟೈಪ್ಸ್ ಆಫ್ ಫ್ರಾಕ್ಷನ್ಸ್. ಟೈಪ್ಸ್ ಆಫ್ ಫ್ರಾಕ್ಷನ್ಸ್ ಅಲ್ಲಿ ನಾವು ಏನೇನು ನೋಡ್ತೀವಿ ಅಂದರೆ ಪ್ರಾಪರ್ ಫ್ರಾಕ್ಷನ್. ಫಸ್ಟ್ ಬರೋದು ಪ್ರಾಪರ್ ಫ್ರಾಕ್ಷನ್. ಅದಾದ್ಮೇಲೆ ನೆಕ್ಸ್ಟ್ ಬರೋದು ಯಾವುದು? ಸೆಕೆಂಡ್ ಬರೋದು ಹೇಳಿ ನೋಡೋಣ. ಇಂಪ್ರಾಪರ್. ಸೆಕೆಂಡ್ ಯಾವುದು? ಇಂಪ್ರಾಪರ್ ಫ್ರಾಕ್ಷನ್. ನೆಕ್ಸ್ಟ್ ಬರೋದು ನೆಕ್ಸ್ಟ್ ಯಾವ್ದಿದೆ ಅಂದ್ರೆ ಮಿಕ್ಸ್ಡ್ ಫ್ರಾಕ್ಷನ್. ಮಿಕ್ಸ್ಡ್ ಫ್ರಾಕ್ಷನ್. ಫ್ರಾಕ್ಷನ್ ಅಂದ್ರೆ ಅರ್ಥ ಆಯ್ತಾ ಚಿಲ್ಡ್ರನ್ಸ್? ಫ್ರಾಕ್ಷನ್ಸ್ಗೆ ಎಕ್ಸಾಂಪಲ್ಸ್ ಕೇಳಿದ್ರೆ ಕೊಡ್ತೀರಾ ನೀವು ಎಕ್ಸಾಮ್ಸ್ ಅಲ್ಲಿ? ಫ್ರಾಕ್ಷನ್ಸ್ ಮೇಲೆ ಪ್ರಾಬ್ಲಮ್ಸ್ ಬಂದ್ರೆ ಸಾಲ್ವ್ ಮಾಡೋದು ಹೇಗೆ ಅದನ್ನೆಲ್ಲ ಹೇಳ್ತೀನಿ, ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಸೊ ಫಸ್ಟ್ ಯಾವ್ಯಾವ ಟೈಪ್ಸ್ ಇದಾವೆ ಅಂತ ಮೊದಲು ನೋಡೋಣ. ಅದಾದ್ಮೇಲೆ ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡೋದು ನೋಡೋಣ. ಓಕೆ, ನೆಕ್ಸ್ಟ್ ಏನು? ಪ್ರಾಪರ್ ಫ್ರಾಕ್ಷನ್, ಇಂಪ್ರಾಪರ್ ಫ್ರಾಕ್ಷನ್, ಮಿಕ್ಸ್ಡ್ ಫ್ರಾಕ್ಷನ್, like fraction, like fraction, unlike fraction. ಏನು? unlike fraction. unlike fraction. ನೆಕ್ಸ್ಟ್ ಯಾವುದು? equivalent fraction. ಯಾವುದು? equivalent fraction. equivalent fraction. equivalent ಆದ್ಮೇಲೆ ಯೂನಿಟ್ ಫ್ರಾಕ್ಷನ್ ಅಂತ ಬರ್ತದೆ. ಏನು? equivalent fraction. like fraction, unlike fraction, equivalent fraction, ಲಾಸ್ಟ್ ಅಲ್ಲಿ ಬರೋದು ಯೂನಿಟ್ ಫ್ರಾಕ್ಷನ್. ಯೂನಿಟ್ fraction. Proper fraction, improper fraction, mixed fraction, like fraction, unlike fraction, equivalent fraction, unit fraction. ನೋಟ್ ಮಾಡ್ಕೊಳ್ಳಿ. ಇದು ಮಾಡ್ಕೊಂಡ್ರಾ? ಓಕೆ, ಬನ್ನಿ ಚಿಲ್ಡ್ರನ್ಸ್. ನೆಕ್ಸ್ಟ್ ಫ್ರಾಕ್ಷನ್ಸ್ ಯಾವ್ಯಾವ ಅಂದ್ರೆ ಡೆಸಿಮಲ್ ಫ್ರಾಕ್ಷನ್, ಕಾಮನ್ ಫ್ರಾಕ್ಷನ್. ಕಾಮನ್ ಫ್ರಾಕ್ಷನ್ಗೆ ವರ್ಗರ್ ಫ್ರಾಕ್ಷನ್ ಅಂತ ಅಂತಾರೆ. ಅದಾದ್ಮೇಲೆ ಕಾಂಪ್ಲೆಕ್ಸ್ ಫ್ರಾಕ್ಷನ್. ಕಾಂಪ್ಲೆಕ್ಸ್ ಫ್ರಾಕ್ಷನ್ಗೆ ಇನ್ನೊಂದು ಅಂತಾರೆ ಕಂಪೌಂಡ್ ಅಂತ ಅಂತಾರೆ.
ಕಾಂಪ್ಲೆಕ್ಸ್ ಫ್ರಾಕ್ಷನ್ ಅಂತಾನು ಅಂತಾರೆ. ಇದು ಎಷ್ಟು 8 ಟೈಪ್ಸ್ ಆಫ್ ಫ್ರಾಕ್ಷನ್ಸ್ ಇದಾವೆ. ಯಾವ್ಯಾವ? ಪ್ರಾಪರ್, ಇಂಪ್ರಾಪರ್, ಮಿಕ್ಸ್ಡ್, ಯೂನಿಟ್ ಫ್ರಾಕ್ಷನ್, ಇಕ್ವಿವ್ಯಾಲೆಂಟ್ ಫ್ರಾಕ್ಷನ್, ಡೆಸಿಮಲ್ ಫ್ರಾಕ್ಷನ್, ಕಾಮನ್ ಫ್ರಾಕ್ಷನ್. ಕಾಮನ್ ಫ್ರಾಕ್ಷನ್ಗೆ ವರ್ಗ ಫ್ರಾಕ್ಷನ್ ಅಂತಾನು ಅಂತಾರೆ. ಕಾಂಪ್ಲೆಕ್ಸ್ ಫ್ರಾಕ್ಷನ್, ಕಾಂಪ್ಲೆಕ್ಸಿಗೆ ಕಂಪೌಂಡ್ ಫ್ರಾಕ್ಷನ್ ಅಂತಾನು ಅಂತಾರೆ. ಸೊ ಒನ್ ಬೈ ಒನ್ ಡೆಫಿನಿಷನ್ ಅಂದ್ರೆ ಏನಂತ ನೋಡೋಣ. ಫ್ರಾಕ್ಷನ್ಸ್ ಇವ್ ಟೈಪ್ಸ್ ಅಲ್ಲಿ ಯಾವ್ಯಾವ ಫ್ರಾಕ್ಷನ್ಸ್ ಬಂದಿದ್ದಾವೆ, ಹಂಗಂದ್ರೆ ಏನಂತ ನೋಡೋಣ, ಮತ್ತೆ ಎಕ್ಸಾಂಪಲ್ಸ್ ನ ನೋಡೋಣ. ರೆಡಿ ಇದ್ದೀರಾ? ನೋಡೋದಕ್ಕೆ ಕೇಳ್ತೀರಾ? ನನ್ನ ಕ್ಲಾಸ್ನ ಎಂಡ್ ಆಗೋತನ ನೀವು ಕಾನ್ಸಂಟ್ರೇಷನ್ ಕೊಟ್ಟು ಕೇಳ್ತೀರಾ? ಕ್ಲಾಸ್ನ ಕೇಳ್ತೀರಾ? ಓಕೆ, ಬನ್ನಿ ಒನ್ ಬೈ ಒನ್ ನೋಡೋಣ. ಇದು ನೋಟ್ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಟೈಪ್ ತಗೊಳ್ಳಿ. ಫಸ್ಟ್ ಯಾವುದು? ಪ್ರಾಪರ್. ಪ್ರಾಪರ್ ಅಂದ್ರೆ ಯಾರಾದ್ರೂ ಹೇಳಿ ನೋಡೋಣ. ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಏನಂತ ಹೇಳಿ. ಯಾವ ತರ ಫ್ರಾಕ್ಷನ್ಸ್ ಬರ್ತದೆ ಪ್ರಾಪರ್ ಅಲ್ಲಿ? ಯಾವ ತರ ಬರ್ತದೆ? ಫ್ರಾಕ್ಷನ್ಸ್ ಅಂತ ಹೇಳಿದ್ದೆ ನಾನು. ಕೆಲವೊಂದಿಟ್ಟು ಫ್ರಾಕ್ಷನ್ಸ್ ನ ಹೀಗೆ ಒಂದು ಫ್ರಾಕ್ಷನ್, ಈ ತರ ಒಂದು ಫ್ರಾಕ್ಷನ್ ಅಂತ ಹೇಳಿದ್ದೆ. ಮತ್ತೆ ಹೀಗೇನೋ ಒಂದು ಫ್ರಾಕ್ಷನ್ ಹೇಳಿದ್ದೆ. ಮತ್ತೆ ಈ ತರನು ಫ್ರಾಕ್ಷನ್ಸ್ ಬರ್ತವೆ. ಇದನ್ನು ಫ್ರಾಕ್ಷನ್ನೇ. ಈ ತರನು ಫ್ರಾಕ್ಷನ್ಸ್. ಇದು ಫ್ರಾಕ್ಷನ್, ಇದು ಫ್ರಾಕ್ಷನ್, ಇದು ಫ್ರಾಕ್ಷನ್, ಇದು ಫ್ರಾಕ್ಷನ್, ಇದು ಫ್ರಾಕ್ಷನ್. ಎಲ್ಲ ಕಡೆನೂ ಒಂದು ಡಿಫ್ರೆಂಟ್ ಪ್ಯಾಟರ್ನ್ಸ್ ಅಲ್ಲಿ ಫ್ರಾಕ್ಷನ್ಸ್ ಗಳಿವೆ. ಇಲ್ಲಿ ನೋಡಿದ್ರೆ ಒಂದ್ ಕಡೆ ಸ್ಮಾಲ್ ನಂಬರ್ ಬರ್ತಿದೆ, ಇಲ್ಲಿ ಕೆಳಗಡೆ ಲಾರ್ಜ್ ನಂಬರ್ ಬರ್ತಿದೆ, ಇಲ್ಲಿ ಮೇಲ್ಗಡೆ ಲಾರ್ಜ್ ನಂಬರ್ ತಗೊಂಡಿದ್ದಾರೆ. ಒಂದೊಂದ್ ಕಡೆ 1 ತಗೊಂಡಿದ್ದಾರೆ. ಒಂದೊಂದ್ ಕಡೆ ಇಲ್ಲಿ ಇವು ಸಾಲ್ವ್ ಮಾಡಿದ್ರೆ ವ್ಯಾಲ್ಯೂಸ್ ಈಕ್ವಲ್ ಆಗಿ ಬರ್ತಿದೆ. ಸೊ ಇವೆಲ್ಲ ಫ್ರಾಕ್ಷನ್ಸ್ ನ ಡಿಫ್ರೆಂಟ್ ತರ ಅದಾವ. ಪ್ರತಿಯೊಂದಕ್ಕೂ ಒಂದೊಂದ್ ಟೈಪ್ಲೆ ಕೊಟ್ಟಿದ್ದಾರೆ. ಸೊ ಯಾವ ಅಂತ ನೋಡೋಣ. ರೆಡಿ ಇದ್ದೀರಾ? ಓಕೆ, ಫಸ್ಟ್ ಟೈಪ್ ಯಾವುದು? ಪ್ರಾಪರ್. ಏನು? ಪ್ರಾಪರ್ ಫ್ರಾಕ್ಷನ್ಸ್. ಪ್ರಾಪರ್ ಫ್ರಾಕ್ಷನ್ಸ್. ಪ್ರಾಪರ್ ಫ್ರಾಕ್ಷನ್ಸ್ ಅಂದ್ರೆ ಇಲ್ಲೇನಿರ್ಬೇಕಂದ್ರೆ, ಇಲ್ಲಿ ಕೇಳಿ, ಲಕ್ಷ ಕೊಟ್ಟು ಕೇಳಿ. ನಿಮ್ ಕಣ್ಗಳು ಇಲ್ಲೇ ಇರ್ಬೇಕು, ಕಿವಿನೂ ಇಲ್ಲೇ ಇರ್ಬೇಕು. ಬೋರ್ಡ್ ಕಡೆನೆ ಕಿವಿ ಇರ್ಬೇಕು. ಕಿವಿ ನಾನು ಹೇಳೋ ವಾಯ್ಸ್ ಮೇಲೆ ಇರ್ಬೇಕು. ಕಣ್ಣು ನಿಮ್ದು ಬೋರ್ಡ್ ಮೇಲೆ ಇರ್ಬೇಕು. ನೋಡಿ, ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ನ್ಯೂಮರೇಟರ್ ಏನು? ನ್ಯೂಮರೇಟರ್ ಏನಿರ್ಬೇಕು? ನ್ಯೂಮರೇಟರ್ ಚಿಕ್ಕದಿರ್ಬೇಕು. ಎದಕ್ಕಿಂತಲೂ ಡಿನಾಮಿನೇಟರ್. ಇದು ಮುಂದೆ ಬರೀರಿ ನೀವು. ನಾನು ಇಲ್ಲಿ ಪ್ಲೇಸ್ ಇಲ್ಲ, ಸೊ ಕೆಳಗಡೆ ಬರ್ದಿದ್ದೇನೆ. ನೀವು ಮುಂದ್ಗಡೆ ಬರೀರಿ. ಡಿನಾಮಿನೇಟರ್ ಏನು? ಪ್ರಾಪರ್ ಫ್ರಾಕ್ಷನ್ಸ್ ಅಂದ್ರೆ ಎಂತ ಫ್ರಾಕ್ಷನ್ಸ್ ಅಂದ್ರೆ, ಎಂತ ಫ್ರಾಕ್ಷನ್ಸ್ಗೆ ಪ್ರಾಪರ್ ಅಂತಾರಂದ್ರೆ ನಂಬರ್ಸ್ ನ್ಯೂಮರೇಟರ್ಸ್ ಏನಿರ್ಬೇಕು? ಲೆಸ್ ದೆನ್ ಡಿನಾಮಿನೇಟರ್. ಡಿನಾಮಿನೇಟರ್ಗಿಂತಲೂ ನ್ಯೂಮರೇಟರ್ ಇರ್ಬೇಕು? ಕಮ್ಮಿ ಇರ್ಬೇಕು. ಈ ತರ ಇರೋದಕ್ಕೆ ಎಕ್ಸಾಂಪಲ್ಸ್ ಕೊಡಿ ನೋಡೋಣ. ನ್ಯೂಮರೇಟರ್ ಯಾವಾಗ್ಲೂ ಲೆಸ್ ಇರ್ಬೇಕು ಡಿನಾಮಿನೇಟರ್ಗಿಂತ. ಎಕ್ಸಾಂಪಲ್ಸ್ ಕೊಡಿ ನನ್ಗೆ. ಇದಕ್ಕೆ ಎಕ್ಸಾಂಪಲ್ಸ್ ಕೊಡಿ. ರೈಟ್. 1/2. ಇಲ್ಲಿ ನ್ಯೂಮರೇಟರ್ ಲೆಸ್ ದೆನ್ ಡಿನಾಮಿನೇಟರ್. ನ್ಯೂಮರೇಟರ್ ಇಲ್ಲಿ 1 ಇದೆ, ಅದು ಲೆಸ್ ದೆನ್ 2 ಅಂದ್ರೆ ಇದು ಪ್ರಾಪರ್ ಫ್ರಾಕ್ಷನ್. ಇದು ಒಂದು ಎಕ್ಸಾಂಪಲ್ ಆಯ್ತು. ಸೆಕೆಂಡ್ ಏನು? 3/4 ಅಂತ ತಗೊಳ್ಳಿ. ನ್ಯೂಮರೇಟರ್ ಲೆಸ್ ದೆನ್ ಡಿನಾಮಿನೇಟರ್. ಇಲ್ಲಿ 3 ಲೆಸ್ ದೆನ್ 4. ಇದು ಕೂಡ ಪ್ರಾಪರ್ ಫ್ರಾಕ್ಷನ್. ಈ ತರ ಮೇಲೆ ಚಿಕ್ಕ ನಂಬರ್ ಕೆಳಗಡೆ ದೊಡ್ಡ ನಂಬರ್ ಬಂದ್ರೆ ಇಂಥ ಫ್ರಾಕ್ಷನ್ಸಿಗೆ ಏನಂತಾರಂದ್ರೆ ಪ್ರಾಪರ್ ಫ್ರಾಕ್ಷನ್ಸ್. ಏನು?
ನ್ಯೂಮರೇಟರ್ ಲೆಸ್ ದೆನ್ ಡಿನಾಮಿನೇಟರ್. ನನ್ನ ಜೋಡಿ ಒಂದ್ಸತಿ ಹೇಳಿ ನೋಡೋಣ, ನನ್ನ ಜೊತೆಗೆ ಒಂದ್ಸತಿ ಹೇಳಿ. ನ್ಯೂಮರೇಟರ್ ಲೆಸ್ ದೆನ್ ಡಿನಾಮಿನೇಟರ್ ಈಸ್ ಕಾಲ್ಡ್ ಪ್ರಾಪರ್ ಫ್ರಾಕ್ಷನ್. ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ ಇದು ನಿಮ್ಗೆ? ಕ್ಲಿಯರ್ ಆಯ್ತಾ ಕಾನ್ಸೆಪ್ಟ್? ನೆಕ್ಸ್ಟ್ ಹೋಗೋಣ. ಓಕೆ, ನಾನು ಕ್ಲಾಸ್ ಹೇಳುವಾಗ ನೀವು ನೋಟ್ ಮಾಡ್ಕೋಬಾರ್ದು. ಫಸ್ಟ್ ಕ್ಲಾಸ್ ಕೇಳಬೇಕು, ನಾನು ಟೈಮ್ ಕೊಟ್ಟಾಗ ನೀವು ವಿಡಿಯೋನ ಪಾಸ್ ಮಾಡಿ ನೋಟ್ ಮಾಡ್ಕೋಬೇಕು ನೋಟ್ಸ್ನ. ಸೊ ನೆಕ್ಸ್ಟ್ ಹೇಳಿ. ನೆಕ್ಸ್ಟ್ ಯಾವ್ದು ಹೇಳಿದ್ದೆ ನಾನು? ಇಂಪ್ರಾಪರ್ ಫ್ರಾಕ್ಷನ್ ಅಂತ ಹೇಳಿದ್ದೆ. ಇಂಪ್ರಾಪರ್ ಫ್ರಾಕ್ಷನ್ಸ್ ಏನು? ಇಂಪ್ರಾಪರ್ ಫ್ರಾಕ್ಷನ್ಸ್. ಇಂಪ್ರಾಪರ್ ಫ್ರಾಕ್ಷನ್ಸ್ ಅಲ್ಲಿ ಏನಾಗ್ತದೆ ಅಂದ್ರೆ ಡಿನಾಮಿನೇಟರ್ ಯಾವಾಗ್ಲೂ ಏನಿರ್ಬೇಕಂದ್ರೆ, ಇಲ್ಲಿ ಡಿನಾಮಿನೇಟರ್ ಬೇಡ, ನ್ಯೂಮರೇಟರ್ ತಗೊಳ್ಳೋಣ. ಆಗಲೇ ಪ್ರಾಪರ್ ಅಲ್ಲಿ ನ್ಯೂಮರೇಟರ್ ಫಸ್ಟಿಗೆ ತಗೊಂಡಿದ್ದೆ ನಾನು. ಸೊ ಇಲ್ಲಿ ನ್ಯೂಮರೇಟರ್ ತಗೊಳ್ಳೋಣ, ನಿಮ್ಗೆ ಸುಮ್ಮನೆ ಗೊಂದಲ ಬೇಡ. ನ್ಯೂಮರೇಟರ್ ಏನಿರ್ಬೇಕಿಲ್ಲಿ? ನ್ಯೂಮರೇಟರ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂತ ಆಗ್ತದೆ. ಒಂದು ಲಾರ್ಜರ್ ಇರಬೇಕು, ಇಲ್ಲ ಈಕ್ವಲ್ ಆಗಿರೇ ಇರಬೇಕು. ಎದಕ್ಕ? ಡಿನಾಮಿನೇಟರ್ಗೆ ನ್ಯೂಮರೇಟರ್ ಲಾರ್ಜರ್ ಇರಬೇಕು, ಇಲ್ಲ ಈಕ್ವಲ್ ಆಗಿ ಇರಬೇಕು. ಇದಂದ್ರೆ ಇಂಪ್ರಾಪರ್ ಫ್ರಾಕ್ಷನ್. ನ್ಯೂಮರೇಟರ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಡಿನಾಮಿನೇಟರ್. ನ್ಯೂಮರೇಟರ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಡಿನಾಮಿನೇಟರ್. ಹಾಗಾದ್ರೆ ಇದಕ್ಕೆ ಎಕ್ಸಾಂಪಲ್ಸ್ ಕೊಡಿ ನೋಡೋಣ. ಫ್ರಾಕ್ಷನ್ಸ್ ಅಲ್ಲಿ ನೀವು ಹೋಲ್ ನಂಬರ್ಸ್ನೇ ತಗೋಬೇಕು, ಅಂದ್ರೆ ಪಾಸಿಟಿವ್ ನಂಬರ್ಸ್ನೇ ಬಂದಿರ್ಬೇಕಲ್ಲಿ. ನೆಗೆಟಿವ್ ಯಾವ ಬರಬಾರ್ದು. ಇಂಟಿಜರ್ಸ್ ಅಲ್ಲಿ ಹೇಳಿದ್ದೆ ನಾನು ನೆಗೆಟಿವ್ ನಂಬರ್ಸ್ ಬರ್ತದೆ ಅಂತ. ಸೊ ಇಲ್ಲಿ ಫ್ರಾಕ್ಷನ್ಸ್ ಅಲ್ಲಿ, ಡೆಸಿಮಲ್ಸ್ ಅಲ್ಲಿ ಇವನು ನೆಗೆಟಿವ್ ನಂಬರ್ಸ್ನ ಇಲ್ಲಿ ತಗೊಳ್ಳೋ ಹಾಗಿಲ್ಲ. ನೆಗೆಟಿವ್ ನಂಬರ್ಸ್ ಬರೋದು ಅದು ಬೇರೆ ಟೈಪ್ ಆಫ್ ನಂಬರ್ಸ್ ಅಲ್ಲಿ ಬರ್ತದೆ. ಅದು ನೆಕ್ಸ್ಟ್ ನೋಡೋಣ. ಇದಾದ್ಮೇಲೆ ಹೇಳಿದ್ದೆ ನಾನು ಫ್ರಾಕ್ಷನ್ ಮತ್ತೆ ಡೆಸಿಮಲ್ ನಮ್ಗೆ ಬ್ರಿಡ್ಜ್ ಆಗ್ತದೆ. ಎದಕ್ಕೆ? ಮುಂದೆ ನಂಬರ್ಸ್ನ ಸ್ಟಡಿ ಮಾಡ್ತೀವಿ. ನಿಮ್ಗ ಯಾವ್ದಿದೆ? ರಿಯಲ್ ನಂಬರ್ ಅಂತ ಇದೆ, ಅದಕ್ಕೆ ಮೊದಲು ನೋಡ್ತೀರಿ. ರ್ಯಾಷನಲ್ ನಂಬರ್, ಇರ್ಯಾಷನಲ್ ನಂಬರ್ ಅಂತ ನೋಡ್ತೀರಿ. ಅವೆಲ್ಲ ನಂಬರ್ಸಿಗೂ ಇವೇನಾಗ್ತದೆ ಅಂದ್ರೆ ಬ್ರಿಡ್ಜ್ ಆಗ್ತದೆ. ಸೊ ಫಸ್ಟ್ ಇವು ಟಾಪಿಕ್ಸ್ ನೋಡಿ. ರ್ಯಾಷನಲ್ ನಂಬರ್, ಇರ್ಯಾಷನಲ್ ನಂಬರ್, ಅದಾದ್ಮೇಲೆ ಲಾಸ್ಟ್ ಬರೋದು ರಿಯಲ್ ನಂಬರ್. ಅದು ರಿಯಲ್ ನಂಬರ್ ದ ಬೇಸಿಕ್ಸ್ ಸ್ವಲ್ಪ ಹೇಳಿ ನಾನು ಲೆಸನ್ಸ್ನ ಸ್ಟಾರ್ಟ್ ಮಾಡ್ತೀನಿ. ಕೇಳ್ತೀರಾ? ಎಂಡ್ ತನಕ ಕ್ಲಾಸ್ ಕೇಳ್ತೀರಾ? ರೆಡಿ ಇದ್ದೀರಾ? ಓಕೆ, ಎಕ್ಸಾಂಪಲ್ ಹೇಳಿ. ನಿಮ್ಗೆ ಬೇಸಿಕ್ಸ್ ವಿಡಿಯೋಸ್ ಬೇಕಂದ್ರೆ ನಾನು ಕೆಲವೊಂದಿಷ್ಟು ಪ್ಲೇ ಲಿಸ್ಟ್ ಮಾಡಿದ್ದೇನೆ. 6th ಬೇಕಂದ್ರೆ 6th ಅಲ್ಲಿ ಏನೇನು ಯಾವ್ಯಾವ ಟಾಪಿಕ್ಸ್ ಇದಾವಂದ್ರೆ ನಂಬರ್ಸ್ ಬಗ್ಗೆ ಇದಾವೆ, ಮತ್ತೆ ಫ್ರಾಕ್ಷನ್ಸ್ ಬಗ್ಗೆ ಇದಾವೆ, ಡೆಸಿಮಲ್ಸ್ ಬಗ್ಗೆ ಇದಾವೆ, ಲೈನ್ಸ್, ಆಂಗಲ್ಸ್, ಟ್ರಯಾಂಗಲ್ಸ್, ಇವೆಲ್ಲದ್ರ ಬಗ್ಗೆ ಬೇಸಿಕ್ಸ್ ಇದಾವೆ. ಸೊ ನಾನೀಗ ಜಸ್ಟ್ ಅರಿಥ್ಮೆಟಿಕ್ಗೆ ಬೇಕಾಗಿರೋ ಬೇಸಿಕ್ಸ್ ಅಷ್ಟೇ ಈಗ ಮಾಡಿದ್ದೇನೆ ವಿಡಿಯೋಸ್. ಸೊ ನೀವು ಯಾವ ಬೇಸಿಕ್ಸ್ ನಂಬರ್ಗೆ ಬೇಕಾಗುವುದು, ಬೇಸಿಕ್ಸ್ ನೋವಿಂಗ್ ಅವರ್ ನಂಬರ್ ಅಂತ 6th ಅಲ್ಲಿ ಒಂದು ಯೂನಿಟ್ ಬರ್ತದೆ. ಅದಕ್ಕೆ ಏನು ಬೇಸಿಕ್ಸ್ ಬೇಕು ಅದೆಲ್ಲನೂ ನಾನು ಬೇಸಿಕ್ಸ್ ವಿಡಿಯೋ ಅಲ್ಲಿ ಮಾಡಿದ್ದೇನೆ. ವಿಡಿಯೋನ ಹೋಗಿ ನೋಡಿ, ಆ ವಿಡಿಯೋನ ನೋಡಿ ನಾ 10th ಕ್ಲಾಸ್ ಏನು ಹೇಳಿದ್ದೇನೆ ತಾನೆ, ಪ್ರತಿಯೊಂದು ಎಲ್ಲ ಫಸ್ಟಿಂದ ವಿಡಿಯೋಸ್ ನೋಡಿ ಈ ವಿಡಿಯೋಗೆ ಬನ್ನಿ. ಹಾಫ್ ಆಗಿ ಬರಬೇಡಿ. ಓಕೆ, ಫುಲ್ ಕಂಪ್ಲೀಟ್ ಆಗಿ ನೋಡಬೇಕು ವಿಡಿಯೋ. ಹಾಫ್ ನೋಡೋ ಹಾಗಿಲ್ಲ. ನೀವು ಹಾಫ್ ನೋಡಿದ್ರಿ ಅಂದ್ರೆ ಮುಂದೆ ಜಾಬ್ ಮಾಡುವಾಗ, ನೀವು ಮುಂದೆ ಡಾಕ್ಟರ್ ಆದ್ರಿ, ಇಂಜಿನಿಯರ್ಸ್ ಆದ್ರಿ ಅಂದ್ರೆ ಅಲ್ಲಿ ಹಾಫ್ ಕೆಲಸ ಮಾಡಿ ಬರ್ತೀರಿ. ಹಾಫ್ ಕೆಲಸ ಮಾಡ್ತಿರೋ ಇನ್ನು ಪೂರ್ತಿ ಕೆಲಸ ಮಾಡ್ತಿರೋ? ಸೊ ನೀವು ಪೂರ್ತಿ ಕೆಲಸ ಮಾಡ್ಬೇಕಂದ್ರೆ ಇದನ್ನ ಕ್ಲಾಸ್ನ
ಈಕ್ವಲರೇ ಇರಬೇಕು. ಯಾವ್ದಾದ್ರೂ ಇದ್ರೆ ನಡೀತದೆ, ಈಕ್ವಲರೇ ಇರ್ಬೇಕತ್ತು ಹೇಳಿದೆ ಒಂದು, ಇಲ್ಲ ಗ್ರೇಟರ್ ಇರಬೇಕು. ಸೊ ಅಂತದೊಂದು ಎಕ್ಸಾಂಪಲ್ ಹೇಳಿ ನೋಡೋಣ. ಇದು ಈಕ್ವಲ್ ಇರ್ಬೇಕಂತಾನು ಹೇಳಿದೆ. ಈಕ್ವಲ್ ಅಂದ್ರೆ ಈ ತರ, ಇದು ಇದು ಈಕ್ವಲ್ ಆಯ್ತು. ಗ್ರೇಟರ್ ಇರೋದು ಎಕ್ಸಾಂಪಲ್ ಹೇಳಿ. 3 ತಗೋರಿ, ಇಲ್ಲಿ 2 ತಗೋರಿ, ಅಂದ್ರೆ ಇದು ಗ್ರೇಟರ್ ಆಯ್ತು, ಅಂದ್ರೆ ಇಂಪ್ರಾಪರ್ ಆಯ್ತು. ಈ ತರ ಎಕ್ಸಾಂಪಲ್ಸ್ ಏನಾಗ್ತದೆ, ಇಂಪ್ರಾಪರ್ ಫ್ರಾಕ್ಷನ್ಸ್. ಗೊತ್ತಾಯ್ತಾ? ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಹೋಗೋಣ. ಓಕೆ, ನೀವು ಇವಾಗಿನಿಂದನೇ ನೀಟಾಗಿ ಸ್ಟಡಿ ಮಾಡಿದ್ರೆ ನಿಮ್ಗೆ ಮುಂದೆ ಎಲ್ಲಾನು ಈಸಿಯಾಗಿ ಹೋಗ್ತದೆ. ಅಲ್ಲಿ ಟೀಚರ್ಸ್ ಹೇಳುವಾಗ ನಿಮ್ಗೆ ಪ್ರಾಬ್ಲಮ್ಸ್ ಆಗೋದಿಲ್ಲ. ಇವು ಬೇಸಿಕ್ಸ್ ಎಲ್ಲಾನು ಕರೆಕ್ಟ್ ಆಗಿ ನೀವು ನೋಡ್ಕೊಂಡ್ರೆ, ಕರೆಕ್ಟ್ ಆಗಿ ಪ್ರಿಪೇರ್ ಆದ್ರೆ, ಬೇಸಿಕ್ಸ್ ಮೇಲೆ ಫುಲ್ ನೀವು ಸ್ಟ್ರಾಂಗ್ ಆದ್ರೆ ನಿಮ್ಗೆ ಮುಂದೆ ಹೈಯರ್ ಸ್ಟಡೀಸ್ ಅಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ. ಇವನ್ ಜಾಬ್ ಮಾಡುವಾಗನು ಪ್ರಾಬ್ಲಮ್ಸ್ ಆಗೋದಿಲ್ಲ. ನೀವು ಕರೆಕ್ಟ್ ಆಗಿ ವರ್ಕ್ನ ಮಾಡಬೇಕು. ನೀವು ಎಷ್ಟು ನೀಟಾಗಿ ಮಾಡ್ತೀರಿ ಅಷ್ಟು ನೀಟಾಗಿ ನಿಮ್ಗೆ ಕೆಲಸ ಸಿಗ್ತೈತಿ ಮುಂದೆ. ನೀಟಾಗಿ ಮಾಡಬೇಕು, ಯಾವುದೇ ವರ್ಕ್ ಆಗಲಿ ನೀಟಾಗಿ ಮಾಡಬೇಕು. ಡಿಸಿಪ್ಲಿನ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಯಾವುದು? ಥರ್ಡ್ ಒನ್ ಯಾವ್ದು ಹೇಳಿದೆ? ಮಿಕ್ಸ್ಡ್ ಫ್ರಾಕ್ಷನ್. ಮಿಕ್ಸ್ಡ್ ಫ್ರಾಕ್ಷನ್ ಅಂದ್ರೆ ಏನ್ ಹೇಳಿ? ಎಂತ ಫ್ರಾಕ್ಷನ್ಸಿಗೆ ಮಿಕ್ಸ್ಡ್ ಫ್ರಾಕ್ಷನ್ ಅಂತಾರೆ? ಮಿಕ್ಸ್ಡ್ ಅಂದ್ರೆ ಮಿಕ್ಸ್ ಇರ್ಬೇಕು, ಎಲ್ಲ ಮಿಕ್ಸ್ ಆಗಿರ್ಬೇಕು. ಏನ್ ಮಿಕ್ಸ್ ಆಗಿರ್ಬೇಕು? ಯಾವ್ಯಾವ ಮಿಕ್ಸ್ ಆಗಿರ್ಬೇಕಂದ್ರೆ, ಎಲ್ಲ ಅಂದ್ರೆ ಎಲ್ಲ ಫ್ರಾಕ್ಷನ್ಸ್ ಅಲ್ಲ. ಏನ್ ಮಿಕ್ಸ್ ಆಗಿರ್ಬೇಕಂದ್ರೆ ಅಲ್ಲಿ ಕಾಂಬಿನೇಷನ್ ಆಫ್ ಕಾಂಬಿನೇಷನ್. ಎದ್ರ ಕಾಂಬಿನೇಷನ್ ಇರ್ಬೇಕು? ಕಂಬೈನ್ ಮಾಡೋದು. ಕಾಂಬಿನೇಷನ್ ಅಂದ್ರೆ ಎದ್ರ ಕಾಂಬಿನೇಷನ್ ಇರ್ಬೇಕು? ಕಾಂಬಿನೇಷನ್ ಅರ ತಗೋರಿ, ಇಲ್ಲ ಗ್ರೂಪ್ ಅರ ತಗೋರಿ. ಗ್ರೂಪ್ ಅಂತ ಬೇಡ, ಕಾಂಬಿನೇಷನ್ ತಗೋರಿ. ಅಂದ್ರೆ ಫಾರ್ಮ್ ಅಂತ ರೀಸನ್ ಕೊಡ್ತದೆ. ಇಲ್ಲಿ ಫಾರ್ಮ್ ಆಗಿದೆ. ಹೇಗೆ ಫಾರ್ಮ್ ಆಗಿದೆ ಅಂದ್ರೆ, ಮಿಕ್ಸ್ಡ್ ಫ್ರಾಕ್ಷನ್ ಒಂದು ಹೋಲ್ ನಂಬರ್ ಮತ್ತೆ ಪ್ರಾಪರ್ ಫ್ರಾಕ್ಷನ್ ಇಂದ ಇದು ಫಾರ್ಮ್ ಆಗಿದೆ. ಸೊ ಕಾಂಬಿನೇಷನ್ ಆಫ್ ಹೋಲ್ ನಂಬರ್ಸ್. ಹೋಲ್ ನಂಬರ್ಸ್ ನಾನು ಹೇಳಿದ್ದೆ ನಿನ್ನೆ ಕ್ಲಾಸ್ ಅಲ್ಲಿ. ಹೋಲ್ ನಂಬರ್ಸ್ ಅಂದ್ರೆ ಏನಂತ, ಹೋಲ್ ನಂಬರ್ಸ್ ಅಂದ್ರೆ ಏನು, ಯಾಕೆ ಬೇಕು, ಎಲ್ಲಿ ಯೂಸ್ ಆಗ್ತದೆ, ಇದೆಲ್ಲಾನು ಹೇಳಿದ್ದೆ ನಾನು ಬೇಸಿಕ್ಸ್ ಅಲ್ಲಿ. ಸೊ ಕಾಂಬಿನೇಷನ್ ಆಫ್ ಹೋಲ್ ನಂಬರ್ಸ್ ಪ್ಲಸ್ ಏನು, ಪ್ರಾಪರ್ ಏನು, ಪ್ರಾಪರ್ ಫ್ರಾಕ್ಷನ್ಸ್. ಕಾಂಬಿನೇಷನ್ ಆಫ್ ಹೋಲ್ ನಂಬರ್ಸ್ ಅಂಡ್ ಪ್ರಾಪರ್ ಫ್ರಾಕ್ಷನ್. ಹೋಲ್ ನಂಬರ್ಸ್ ಇರಬೇಕು ಪ್ಲಸ್ ಪ್ರಾಪರ್ ಫ್ರಾಕ್ಷನ್. ಇದು ಮಿಕ್ಸ್ಡ್ ಫ್ರಾಕ್ಷನ್. ಹಾಗಾದ್ರೆ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡಿ. ಎಕ್ಸಾಂಪಲ್, ಹೋಲ್ ನಂಬರ್ ಇರ್ಬೇಕಂತ ಹೇಳಿದೆ. ಹೋಲ್ ನಂಬರ್ ಯಾವ್ದಾದ್ರು ತಗೋರಿ. 3 ಅಂತ ಒಂದು ತಗೊಂಡೆ ಹೋಲ್ ನಂಬರ್. ಸೊ ನೆಕ್ಸ್ಟ್ ಏನಿರ್ಬೇಕು? ಪ್ರಾಪರ್ ಫ್ರಾಕ್ಷನ್ ಇರ್ಬೇಕಂತ ಹೇಳಿದೆ. ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ನಾನು ಹೇಳಿದ್ದೆ ಏನಂತ, ನ್ಯೂಮರೇಟರ್ ಏನಿರ್ಬೇಕು? ಲೆಸ್ ದೆನ್ ಡಿನಾಮಿನೇಟರ್ ಇರ್ಬೇಕಂತ ಹೇಳಿದ್ದೆ. ಇಲ್ಲಿ ನ್ಯೂಮರೇಟರ್ ಏನಾಗಬೇಕು? ಲೆಸ್ ಆಗಬೇಕು. ಯಾವ್ದಾದ್ರು 1 ಅಂತ ತಗೊಳ್ಳಿ. ನ್ಯೂಮರೇಟರ್ 1 ಅಂತ ತಗೊಂಡೆ ನಾನು. ಅದು 1 ಇಲ್ಲಿ ಕೆಳಗಡೆ 1ಗಿಂತ ಲಾರ್ಜ್ ನಂಬರ್ ಯಾವ್ದಾದ್ರು ತಗೊಳ್ಳಿ. 4th ಅಂತ ತಗೊಂಡೆ ನಾನು. ಸೊ ಇದು ಏನಾಯ್ತು? ಮಿಕ್ಸ್ಡ್ ಫ್ರಾಕ್ಷನ್. ಈ ತರ ನೀವು ಎಲ್ಲೇ ನಂಬರ್ಸ್ ಅನ್ನ ಇದು ಇಲ್ಲಿ ಮಿಡಲ್ ಆಗಿ ಬರಿಬೇಕು. ಇದು ಲೈನ್ ಮಿಡಲ್ ಅಲ್ಲಿ ಇವೆರಡು ನಂಬರ್ಸ್ ಮಿಡಲ್ ಒಂದು ಲೈನ್ ಡ್ರಾ ಮಾಡ್ತೀರಿ. ಇದು ಅಂದ್ರೆ ಇದು ಡಿವೈಡ್ ಆಗ್ತಿದೆ ಅಂತ ಅರ್ಥ ಕೊಡ್ತದೆ. ಈ ತರ ಲೈನ್ ಹಾಕಿದ್ರೆ ಈ ಲೈನ್ ದ ಎಕ್ಸಾಕ್ಟ್ ಮಿಡಲ್ ಅಲ್ಲಿ ನೀವು ಈ ನಂಬರ್ನ ಬರಿಬೇಕು. ಇದೇನೈತಿ ಇಲ್ಲಿ, ಈ ನಂಬರಿಗೆ ಹೋಲ್ ನಂಬರ್ ಅಂತ ಅಂದರೆ ಇದೇನಾಯ್ತು? ಹೋಲ್ ನಂಬರ್. ಇದೇನಾಯ್ತು? ಪ್ರಾಪರ್. ಪ್ರಾಪರ್ ಹೇಗೆ? ನ್ಯೂಮರೇಟರ್ ಲೆಸ್ ದೆನ್ ಡಿನಾಮಿನೇಟರ್. ಪ್ರಾಪರ್ ಫ್ರಾಕ್ಷನ್. ಹೋಲ್ ನಂಬರ್ ಪ್ಲಸ್
ಫ್ರಾಕ್ಷನ್ ಅರ್ಥ ಆಯ್ತಾ? ನೋಟ್ ಮಾಡ್ಕೊಂಡ ನೆಕ್ಸ್ಟ್ ಹೋಗೋಣ. ಈಸಿ ಇದಾವೆ ತಾನೆ ಎಲ್ಲ ಬೇಸಿಕ್ಸ್? ಟಫ್ ಇದೆ, ಟಫ್ ಅನ್ನಿಸ್ತಿದೆ ನಿಮಗೆ ಮ್ಯಾಥಮೆಟಿಕ್ಸ್? ಇಲ್ಲ, ಮ್ಯಾಥಮೆಟಿಕ್ಸ್ ಟಫ್ ಇಲ್ಲ. ಅದು ಮ್ಯಾಥಮೆಟಿಕ್ಸ್ ಫುಲ್ ಆಟ ಆಡೋ ಸಬ್ಜೆಕ್ಟ್ ಇದೆ. ಇದು ತಿಳ್ಕೊಂಡ್ರೆ ನೀವು ಫುಲ್ ಎಂಜಾಯ್ ಮಾಡ್ತೀರಾ ಈ ಸಬ್ಜೆಕ್ಟ್ ಅಲ್ಲಿ. ಅರ್ಥ ಆದ್ರೆ ನಿಮ್ಗೆ ಮ್ಯಾಥಮೆಟಿಕ್ಸ್ ಅರ್ಥ ಆದ್ರೆ ಫುಲ್ ಎಂಜಾಯ್ ಮಾಡ್ತೀರಾ. ಅರ್ಥ ಆಗಿಲ್ಲ ಅಂದ್ರೆ ಬೋರಿಂಗ್ 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 ಅಂತ ಕೂಡ್ತೀರಾ. ಮ್ಯಾಥಮೆಟಿಕ್ಸ್ ಅಷ್ಟೇ ಅಲ್ಲ, ಯಾವುದೇ ಸಬ್ಜೆಕ್ಟ್ ಆದ್ರೂ ನಿಮ್ಗೆ ಅದರಲ್ಲಿ ಏನಿದೆ ಅಂತ ಟಾಪಿಕ್ಸ್ ಅರ್ಥ ಆದ್ರೆ ಮಾತ್ರ ನಿಮ್ಗೆ ಅದು ಇಷ್ಟ ಆಗ್ತದೆ. ಮ್ಯಾಥಮೆಟಿಕ್ಸ್ ಆದ್ರೂ ತಗೋರಿ, ಫಿಸಿಕ್ಸ್ ಆದ್ರೂ ತಗೋರಿ, ಬಯಾಲಜಿ ಆದ್ರೂ ತಗೋರಿ, ಎಕನಾಮಿಕ್ಸ್, ಯಾವ ಹಿಸ್ಟ್ರಿ ಯಾವ ಬೇಕಾದ್ ತಗೋರಿ, ನಿಮ್ಗದು ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಈಸಿ ನಿಮ್ಗೆ. ಅದು ಅರ್ಥ ಮಾಡ್ಕೊಂಡು ಕೂಡ್ಬಿಡೋದಲ್ಲ, ಅರ್ಥ ಮಾಡ್ಕೊಂಡಾದ್ಮೇಲೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಡೇ ಬೈ ಡೇ ಅರ್ಥ ಮಾಡ್ಕೊಂಡಾದ್ಮೇಲೆ ಕ್ಲಾಸ್ ಕೇಳಿರ್ತೀರಿ. ಕ್ಲಾಸ್ ಕೇಳೋದಕ್ಕೆ ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರಿಟಿ ಆಗೋದಕ್ಕೆ. ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅಂದ್ರೆ ನೀವು ಅದು ಕಾನ್ಸೆಪ್ಟ್ ಕ್ಲಿಯರ್ ಆಗಿದ್ದು ನಿಮ್ಮ ಮೈಂಡ್ ಅಲ್ಲಿ ಇರ್ಬೇಕಂದ್ರೆ ನೀವೇನ್ ಮಾಡ್ಬೇಕು? ರಿವಿಷನ್ ಮಾಡ್ಬೇಕು. ರಿವಿಷನ್ ಮಾಡಿ ಪ್ರಾಬ್ಲಮ್ಸ್ ಕೊಟ್ಟಿದ್ದನ್ನ ಪ್ರಾಕ್ಟೀಸ್ ಮಾಡಬೇಕು. ಡೈಲಿ ಪ್ರಾಬ್ಲಮ್ಸ್ ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಅದ್ರ ಮೇಲೆ ಸ್ಕಿಲ್ಸ್ ನ ಇಂಪ್ರೂವ್ ಆಗ್ತದೆ, ಸ್ಕಿಲ್ಸ್ ಡೆವಲಪ್ ಆಗ್ತಿದೆ. ನೀವು ಏನಾದ್ರೂ ಶಾರ್ಟ್ ಕಟ್, ಏನಾದ್ರೂ ಶಾರ್ಟ್ ಫಾರ್ಮ್ಸ್, ಏನಾದ್ರೂ ಐಡಿಯಾಸ್ನ ನಿಮ್ಮ ಮೈಂಡಲ್ಲಿ ಬರ್ತದೆ. ಯಾವ ಥರ ಸಾಲ್ವ್ ಮಾಡಬೇಕು ಇದೆಲ್ಲ ಥಿಂಕ್ ಮಾಡ್ತೀರಾ. ನೀವು ಥಿಂಕ್ ಮಾಡು ಕೆಪಾಸಿಟಿ ಇನ್ಕ್ರೀಸ್ ಆಗ್ತದೆ. ನೀವು ಡೈಲಿ ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಸಾಲ್ವ್ ಮಾಡೋದು ಮಾಡಿದರೆ ನೀವು ಎಷ್ಟು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತೀರಲ್ಲ ಅಷ್ಟು ನಿಮಗೆ ಥಿಂಕಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗ್ತದೆ. ಸೊ ಯಾವುದೇ ಪ್ರಾಬ್ಲಮ್ ಆಗಲಿ ಅದು ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಸಾಲ್ವ್ ಮಾಡಿ ಅದ್ರ ಆನ್ಸರ್ ಸಿಗೋ ತನಕ ನೀವು ಬಿಡಬಾರ್ದು. ಅದು ಬರಾತಿಲ್ಲ ಆನ್ಸರ್ ಅಂತ ಅಲ್ಲಿಗೆ ಬಿಡಬಾರ್ದು. ಅದು ಏನಾದರೂ ಮಾಡಿ ನೀವು ಸಾಲ್ವ್ ಮಾಡಬೇಕು. ಏನಾದರೂ ಮಾಡಿ ಅಂದರೆ ಕರೆಕ್ಟ್ ಮೆಥಡ್ಸ್ ರೂಲ್ಸ್ ಅಪ್ಲೈ ಮಾಡಿ ಸಾಲ್ವ್ ಮಾಡಬೇಕು. ಮಾಡ್ತೀರಾ? ಅವು ಕರೆಕ್ಟ್ ರೂಲ್ಸ್ ಮೆಥಡ್ಸ್ ಅಪ್ಲೈ ಮಾಡಿ ನೀವು ಸಾಲ್ವ್ ಮಾಡಬೇಕಾದ್ರೆ ನೀವು ಏನು ಮಾಡಬೇಕಂದ್ರೆ ಫಸ್ಟ್ ಚೆನ್ನಾಗಿ ಕೂತ್ ಕ್ಲಾಸ್ನ ಕೇಳಬೇಕು. ಅದ್ರ ಬಗ್ಗೆ ಬೇಸಿಕ್ಸ್ ಏನಿದೆ ಎಲ್ಲನೂ ಚೆನ್ನಾಗಿ ನೋಡಿಕೊಂಡು ಅದಾದಮೇಲೆ ನಿಮಗೆ ಪ್ರಾಬ್ಲಮ್ಸ್ನ ಇವು ಬೇಸಿಕ್ಸ್ ಪ್ರಾಬ್ಲಮ್ಸಲ್ಲಿ ಯೂಸ್ ಹೇಗಾಗಿದೆ ಅಂತ ನೋಡಿಕೊಂಡು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು. ಮಾಡ್ತೀರಾ? ಒನ್ ಬೈ ಒನ್ ಹೋಗೋಣ. ನಾನು ಕೊಟ್ಟಿರೋದನ್ನು ನೀವು ಡೈಲಿ ವರ್ಕ್ ಮಾಡಬೇಕು. ಡೈಲಿ ಮಾಡಿದ್ರೇ ನೀವು ಇದರಲ್ಲಿ ಏನಾದರೂ ಚಲೋ ಮಾರ್ಕ್ಸ್ ತಗೋತೀರಾ, ಚಲೋ ಸ್ಕೋರ್ ಮಾಡ್ತೀರಾ. ಈ ಸಬ್ಜೆಕ್ಟಲ್ಲಿ ಚಲೋ ಸ್ಕೋರ್ ಮಾಡಿದರೆ ನಿಮಗೆ ಚಲೋ ಕಾಲೇಜಸ್ ಸಿಗ್ತದೆ. ನಿಮಗೆ ಕೆಲವೊಬ್ಬರಿಗೆ ಐ ಐ ಟಿ ಕಾಲೇಜಸ್ಗೆ ಹೋಗ್ಬೇಕಂತ ಇರ್ತದೆ. ಅವೆಲ್ಲ ಎಕ್ಸಾಮ್ಸ್ ಬರೀಬೇಕಾದ್ರೆ ನಿಮಗೆ ಮೊದಲು ಬೇಸಿಕ್ಸ್ನೇ ಬೇಕು. ಬೇಸಿಕ್ಸ್ ಕ್ಲಿಯರ್ ಆಗಿರಲಿಲ್ಲ ಅಂದರೆ ಕ್ವಶನ್ಸ್ನ ಸಾಲ್ವ್ ಮಾಡೋದಕ್ಕೆ ಆಗೋದಿಲ್ಲ ನಿಮಗೆ. ಕಾಂಪಿಟೇಟಿವ್ ಯಾವುದೇ ಎಕ್ಸಾಮ್ಸ್ ಬರೀತಿರ್ತೀರಲ್ಲ ಅಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ ಅಂತ ಸಬ್ಜೆಕ್ಟ್ ಇದ್ದರೆ ಅಲ್ಲಿ ಎಲ್ಲ ಕಡೆನೂ ಇವು ಬೇಸಿಕ್ಸ್ ಬೇಕೇ ಬೇಕು ನಿಮಗೆ. ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ ಅನ್ನೋದು ಇತ್ತು ಅಲ್ಲಿ ನಿಮಗೆ ಇದು ಬೇಕೇ ಬೇಕು. ಮ್ಯಾಥಮೆಟಿಕ್ಸಿಗೆ ಅಷ್ಟೇ ಅಲ್ಲ, ಬಯಾಲಜಿಯಲ್ಲಿನೂ ಮ್ಯಾಥ್ಸ್ ಬೇಕಾಗ್ತದೆ. ಎಲ್ಲೆಲ್ಲಿ ಬೇಕಂತ ಕೆಲವೊಂದು ಟೈಮಲ್ಲಿ ಬಯಾಲಜಿಯಲ್ಲಿ ಕೆಲವೊಂದು ಟಾಪಿಕ್ಸ್ಗಳಲ್ಲಿ ಬಯಾಲಜಿಗೂ ಮ್ಯಾಥ್ಸ್ ಬೇಕು, ಕೆಮಿಸ್ಟ್ರಿಯಲ್ಲಿನೂ ಬೇಕು, ಫಿಸಿಕ್ಸಲ್ಲಿನೂ ಫುಲ್ ಮ್ಯಾಥಮೆಟಿಕ್ಸೇ ಇದೆ. ಥಿಯರಿ ಅನ್ನೋದು ಅರ್ಥ ಮಾಡ್ಕೊಳ್ಳೋದು, ನೇಚರ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಫಿಸಿಕ್ಸ್ ಇದೆ. ಬಟ್ ಉಳ್ಕಾದೆಲ್ಲ ಅಲ್ಲಿ ಕ್ಯಾಲ್ಕುಲೇಷನ್ನ ಏನೇನು ನೀವು ಏನೇನು ಸಾಲ್ವ್ ಮಾಡ್ತೀರಲ್ಲ ಅದೆಲ್ಲನೂ ಮ್ಯಾಥಮೆಟಿಕ್ಸಿಂದಾನೇ ಇದೆ. ಸೊ ಅಲ್ಲಿ ನೀವು ಎಲ್ಲನೂ ಚೆನ್ನಾಗಿ ಮಾಡಬೇಕಂದ್ರೆ ಮ್ಯಾಥಮೆಟಿಕ್ಸ್ನ ಫಸ್ಟ್ ಬೇಸಿಕ್ಕಿಂದ ಚೆನ್ನಾಗಿ ಕಲ್ಕೋಬೇಕು. ಕಲ್ಕೋತೀರಾ? ಓಕೆ. ಕಲ್ಕೊಂಡು ಕ್ಲಾಸ್ ಕೇಳಿ ಹಾಗೆ ಕೂಡೋದಲ್ಲ, ಅದನ್ನು ಡೈಲಿ ರಿಕಾಲ್ ಮಾಡಬೇಕು, ಡೈಲಿ ರಿವೈಸ್ ಮಾಡಬೇಕು. ಮಾಡ್ತೀರಾ? ಓಕೆ. ನೆಕ್ಸ್ಟ್ ಏನು ಯಾವ್ದು ಹೇಳಿದೆ? ನೆಕ್ಸ್ಟ್ ಪ್ರಾಪರ್ ಆಯಿತು, ಇಂಪ್ರಾಪರ್ ಆಯಿತು, ಮಿಕ್ಸ್ಡ್ ಆಯಿತು. ನೆಕ್ಸ್ಟ್ ಯಾವುದು? ಯೂನಿಟ್ ಫ್ರ್ಯಾಕ್ಷನ್ ಅಂತ ತಗೊಳ್ಳಿ.
ಯೂನಿಟರಿ ತಗೊಳ್ಳಿ, ಈಕ್ವಲೆಂಟರಿ ತಗೊಳ್ಳಿ. ಇಕ್ವಿವ್ಯಾಲೆಂಟ್ ಅಂತ ತಗೊಳ್ಳಿ. ಯಾವುದು? ಫೋರ್ತ್ ಟೈಪ್. ಇಕ್ವಿವ್ಯಾಲೆಂಟ್ ಫ್ರಾಕ್ಷನ್ಸ್. ಏನು? ಇಕ್ವಿವ್ಯಾಲೆಂಟ್ ಫ್ರಾಕ್ಷನ್ಸ್. ಇಕ್ವಿವ್ಯಾಲೆಂಟ್ ಫ್ರಾಕ್ಷನ್ಸ್ ಅಂದ್ರೆ ಏನು? ಏನ್ ಹೇಳಿ ಇಕ್ವಿವ್ಯಾಲೆಂಟ್ ಫ್ರಾಕ್ಷನ್ಸ್ ಅಂದ್ರೆ? ಇಕ್ವಿವ್ಯಾಲೆಂಟ್ ಫ್ರಾಕ್ಷನ್ಸ್ ಅಂದ್ರೆ ಏನಿರ್ಬೇಕಂದ್ರೆ ಯಾವ್ದಾದ್ರು ಎಷ್ಟು ಬೇಕಾದಷ್ಟು ತಗೊಳ್ಳಿ ನಂಬರ್ಸ್. ಕೆಲವೊಂದಿಷ್ಟು ಒನ್ ಆರ್ ಮೋರ್ ಫ್ರಾಕ್ಷನ್ಸ್ ತಗೊಳ್ಳಿ. ಯಾವ್ದಾದ್ರು ಫ್ರಾಕ್ಷನ್ಸ್ ತಗೊಳ್ಳಿ. ಒನ್ ಆರ್ ಮೋರ್ ಕಾಂಬಿನೇಷನ್ ಆಫ್ ಒನ್ ಆರ್ ಮೋರ್ ಫ್ರಾಕ್ಷನ್ಸ್ ತಗೊಳ್ಳಿ. ಏನು? ಯಾವ್ದಾದ್ರು ಫಾರ್ ಎಕ್ಸಾಂಪಲ್ಸ್, ಈಗ ಯಾವ್ದಾದ್ರು ಫ್ರಾಕ್ಷನ್ ತಗೊಳ್ಳಿ. ಇದು ಹೀಗೆ ಒಂದು 3/2 ಅಂದ್ರೆ ಫಸ್ಟಿಗೆ ಇಲ್ಲಿ 3/2 ಅಂತ ತಗೊಂಡ್ರಿ. ಇಲ್ಲಿ ಮುಂದ್ಗಡೆ ಕೆಲವೊಂದಿಷ್ಟು ಫ್ರಾಕ್ಷನ್ಸ್ನ ಹೀಗೆ ತಗೋಬೇಕು. ಹೇಗೆ ಅಂದ್ರೆ ಇಲ್ಲಿ 6, ಇಲ್ಲಿ 9 ಈ ತರ ಅನ್ಕೊಳ್ಳಿ. 6, 9, 6, 9 ಆಯ್ತು. ಅದಾದ್ಮೇಲೆ 6, 9, 3 ಆಯ್ತು. 4 ಅಲ್ಲಿ 4 3s 12/8 12/8 ಅಂತ ತಗೊಂಡೆ. ಈ ತರ ಇಕ್ವಿವ್ಯಾಲೆಂಟ್ ಫ್ರಾಕ್ಷನ್ ಅಂದ್ರೆ ಹೀಗೆ ಫ್ರಾಕ್ಷನ್ಸ್ ನ ನೀವು ತಗೋಬೇಕು. ಯಾವ್ದಾದ್ರು 2 ತಗೊಳ್ಳಿ, 3 ತಗೊಳ್ಳಿ, ಎಷ್ಟು ಬೇಕಾದಷ್ಟು ಫ್ರಾಕ್ಷನ್ಸ್ ತಗೊಳ್ಳಿ. ಬಟ್ ಏನಿರ್ಬೇಕಂದ್ರೆ ಇವು ಪ್ರತಿಯೊಂದು ವ್ಯಾಲ್ಯೂ ಈಕ್ವಲ್ ಇರಬೇಕು. ಏನು? ಫ್ರಾಕ್ಷನ್ಸ್ ವ್ಯಾಲ್ಯೂ ಏನಿರ್ಬೇಕು? ಆಲ್ ಫ್ರಾಕ್ಷನ್ಸ್ ವ್ಯಾಲ್ಯೂ ಏನಿರ್ಬೇಕು? ಈಕ್ವಲ್ ಇರಬೇಕು. ಎಲ್ಲಾ ಫ್ರಾಕ್ಷನ್ದು ವ್ಯಾಲ್ಯೂ ಏನಿರ್ಬೇಕು? ಈಕ್ವಲ್ ಇರಬೇಕು. ವ್ಯಾಲ್ಯೂ ಅಂದ್ರೆ ಹೇಗೆ? ಎಂತ ವ್ಯಾಲ್ಯೂ? ನೀವು ಇವೆರಡು ನಂಬರ್ನ ಸಾಲ್ವ್ ಮಾಡಿ, ಇದನ್ನ ಡಿವೈಡ್ ಮಾಡಿ, ಈ ನಂಬರ್ಸ್ನ ಡಿವೈಡ್ ಮಾಡಿ. ಡಿವೈಡ್ ಮಾಡೋಣ ನಿಮ್ಗೆ ಇದೇ ಬರ್ತದೆ. ಡಿವೈಡ್ ಹೇಗೆ ಮಾಡ್ತೀರಾ? ಈ ತರ ಮಾಡೋದು. ಇಲ್ಲಿ ಈ ತರ ಡಿವೈಡ್ ಮಾಡೋದು ಬೇಡ. ಇಲ್ಲಿ ಡಿವೈಡ್ ನೀವು ಹೇಗೆ ಮಾಡ್ಬೇಕಂದ್ರೆ ಕ್ಯಾನ್ಸಲೇಷನ್ ಮೆಥಡ್ ಅಂತ ಒಂದು ನೋಡಿರ. ಇಲ್ಲೇ ಡೈರೆಕ್ಟ್ ಹೀಗೆ ಕಟ್ತಾ ಹಿಂಗ್ ಲೈನ್ ಹಾಕಿ ಕ್ಯಾನ್ಸಲ್ ಮಾಡ್ತೀರಾ. ಸೊ ಆ ಮೆಥಡ್ ಇಂದ ಸಾಲ್ವ್ ಮಾಡಿ. ಇವು ಎರಡು ಒಂದೇ ಟೇಬಲ್ ಅಲ್ಲಿ ಬರ್ತದೆ. ಯಾವ ಟೇಬಲ್ ಹೇಳಿ? ರೈಟ್. ಯಾವುದು? 3 ಟೇಬಲ್ ಅಲ್ಲಿ ಬರ್ತದೆ. ಇದು 3 ಎಷ್ಟಲ್ಲೇ ಎಷ್ಟು ಟೈಮ್ಸ್ 3 ನ ಮಲ್ಟಿಪ್ಲೈ ಮಾಡಿದ್ರೆ ಇದು ಬರ್ತದೆ? 3 2s. ಇಲ್ಲಿ 3 3s. ಸೊ ಹಾಗಾದ್ರೆ ಇಲ್ಲಿ 3/2 ಐತಿ, ಇಲ್ಲಿ 3/2 ಬಂತ. ಇದನ್ನ ನೋಡಿ, ಇಲ್ಲಿ 4 2s 4 3s. ಸೊ ಇಲ್ಲಿ ಏನೈತಿ? ಫಸ್ಟ್ ಅಲ್ಲಿ ಇದು ಸಾಲ್ವ್ ಮಾಡೋದೇನ್ ಬೇಡ, ಇದು ಸಾಲ್ವ್ ಆಗಲ್ಲ. ಎರಡು ಆಡ್ ನಂಬರ್ಸ್ ಇದಾವೆ. ಇಲ್ಲಿ ಇದು ಸಾಲ್ವ್ ಆಗ್ತದೆ. ಟೇಬಲ್ ಇವತ್ತು ಮಲ್ಟಿಪಲ್ಸ್ ಇದಾವೆ, ಸಾಲ್ವ್ ಆಗ್ತದೆ. ಇವತ್ತದ್ದು ಮಲ್ಟಿಪಲ್ಸ್ ಇದಾವೆ, ಸಾಲ್ವ್ ಆಗ್ತದೆ. ಇದದ್ದು ಆಗಲ್ಲ. ಸೊ ಇಲ್ಲಿ 3/2 ಅದ. ಇದನ್ನು ಸಾಲ್ವ್ ಮಾಡೋಣ, ನಿಮ್ಗೆ 3/2ನೇ ಬಂತು. ಇದನ್ನು ಸಾಲ್ವ್ ಮಾಡೋಣ, 3/2ನೇ ಬಂತು. ಸೊ 3/2 ಬಂತಂದ್ರೆ ಈ ತರ ಇವು ವ್ಯಾಲ್ಯೂಸ್ ಏನಾಯ್ತು? ಇಲ್ಲಿ ಈಕ್ವಲ್ ಆಯ್ತು. ವ್ಯಾಲ್ಯೂಸ್ ಈಕ್ವಲ್ ಆಯ್ತು. ವ್ಯಾಲ್ಯೂಸ್ ಈ ತರ ವ್ಯಾಲ್ಯೂಸ್ ನೀವು ಫ್ರಾಕ್ಷನ್ಸ್ ಕೆಲವೊಂದಿಷ್ಟು ಫ್ರಾಕ್ಷನ್ಸ್ ತಗೊಂಡು ಇವು ಮಲ್ಟಿಪಲ್ಸ್ ನ ಕ್ಯಾನ್ಸಲ್ ಆಗೋದು, ಡಿವೈಡ್ ಆಗೋವು ಯಾವ್ಯಾವ ಅದಾವ್ ಡಿವೈಡ್ ಮಾಡಿದಾದ್ಮೇಲೆ ಈ ತರ ಇಲ್ಲಿ ಫಸ್ಟಿಗೆ ಏನ್ ತಗೊಂಡಿರ್ತೀರಿ ಅದೇ ಮುಂದನು ಅವೇ ವ್ಯಾಲ್ಯೂಸ್ ಇತ್ತಂದ್ರ, ಎಲ್ಲಾ ವ್ಯಾಲ್ಯೂಸ್ ಈಕ್ವಲ್ ಇತ್ತಂದ್ರ ಅಂತ ಫ್ರಾಕ್ಷನಿಗೆ ಇಕ್ವಿವ್ಯಾಲೆಂಟ್ ಫ್ರಾಕ್ಷನ್ ಅಂತಾರೆ. ಇಲ್ಲಿ ಏನಿರ್ಬೇಕು? ಆಲ್ ವ್ಯಾಲ್ಯೂಸ್ ಆರ್ ಈಕ್ವಲ್. ಆಲ್ ವ್ಯಾಲ್ಯೂಸ್ ಆರ್ ಈಕ್ವಲ್. ಫ್ರಾಕ್ಷನ್ಸ್ ಎಲ್ಲಾ ವ್ಯಾಲ್ಯೂ ಈಕ್ವಲ್ ಇರಬೇಕು. ಯಾವ್ದು ಬೇಕಾದ ಫ್ರಾಕ್ಷನ್ ತಗೊಳ್ಳಿ, ಎಲ್ಲಾ ತರದ್ದು ವ್ಯಾಲ್ಯೂ ಈಕ್ವಲ್ ಆಗಿ ಇರಬೇಕು. ಓಕೆ, ನೋಟ್ ಮಾಡ್ಕೊಳ್ಳಿ. ಇದು
ಆಲ್ ಫ್ರಾಕ್ಷನ್ಸ್ ವ್ಯಾಲ್ಯೂಸ್ ಆರ್ ಅಂತ ಬರೀರಿ. ವ್ಯಾಲ್ಯೂಸ್ ಮುಂದ್ಗಡೆ ಆರ್ ಅಂತ ಬರೆದು ಈಕ್ವಲ್ ಅಂತ ಬರೀರಿ. ಸೊ ನೆಕ್ಸ್ಟ್ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ಟೈಪ್ ಯಾವ್ದಂದ್ರೆ ಯೂನಿಟ್ ಫ್ರಾಕ್ಷನ್. ಯೂನಿಟ್ ಫ್ರಾಕ್ಷನ್ ಅಂದ್ರೆ ಇಲ್ಲಿ ನ್ಯೂಮರೇಟರ್ ಏನಿರ್ಬೇಕು, ಈಕ್ವಲ್ಸ್ ಟು 1. ನ್ಯೂಮರೇಟರ್ ಯಾವಾಗ್ಲೂ 1 ಇದ್ರೆ, ನ್ಯೂಮರೇಟರ್ 1 ಇದ್ರೆ ಏನು, ಯೂನಿಟ್ ಫ್ರಾಕ್ಷನ್. ಯಾವ್ಯಾವ ಎಕ್ಸಾಂಪಲ್, ನೀವು ನ್ಯೂಮರೇಟರ್ 1 ಇರೋದು 1/2, 1/2, 1/3, 1/4 ಹೀಗೆ ಎಕ್ಸಾಂಪಲ್ಸ್ ಬರ್ತವೆ. ನ್ಯೂಮರೇಟರ್ ಏನಿರ್ಬೇಕು, 1 ಇರಬೇಕು. ನೆಕ್ಸ್ಟ್ ಯಾವುದು, ನೆಕ್ಸ್ಟ್ ಆದ್ಮೇಲೆ ಹೇಳಿದ್ದೆ ಡೆಸಿಮಲ್ ಫ್ರಾಕ್ಷನ್ ಅಂತ ಹೇಳಿದ್ದೆ. ಡೆಸಿಮಲ್ ಫ್ರಾಕ್ಷನ್ ಅಂದ್ರೆ ಡಿನಾಮಿನೇಟರ್, ಇದು ಮೇಲೆ ಇರೋದು ನ್ಯೂಮರೇಟರ್, ಕೆಳಗೆ ಇರೋದು ಡಿನಾಮಿನೇಟರ್. ಡಿನಾಮಿನೇಟರ್ ಏನಾಗ್ಬೇಕಂದ್ರೆ 10, 100, 1000, 10,000 ಈ ತರ ವ್ಯಾಲ್ಯೂಸ್ ಬರಬೇಕು. ಅಲ್ಲಿ ಡೆಸಿಮಲ್ ನಂಬರ್ಸ್ ಬರಬೇಕು. ಡಿನಾಮಿನೇಟರ್ ಯಾವಾಗ್ಲೂ 10 ಮಲ್ಟಿಪಲ್ಸ್ ಇರ್ಬೇಕಲ್ಲಿ. ಡಿನಾಮಿನೇಟರ್ ಪ್ಲೇಸ್ ಅಲ್ಲಿ 10 ಮಲ್ಟಿಪಲ್ಸ್ ಇದ್ರೆ ಏನಾಗ್ತದೆ, ಅದು ಡೆಸಿಮಲ್ ಫ್ರಾಕ್ಷನ್. ಡೆಸಿಮಲ್ ಅಂತ ಅಂದಾರೆ. ಹೇಗೆ ಅಂದ್ರೆ ಡಿನಾಮಿನೇಟರ್ ಅಲ್ಲಿ ಮಲ್ಟಿಪಲ್ಸ್ ಆಫ್ 10 ಇದ್ರೆ ಅದು ಡೆಸಿಮಲ್ ಆಗ್ತದೆ. ಡೆಸಿಮಲ್ ನಂಬರ್ಸ್ ಅಲ್ಲಿ ಕಲ್ತೀರಾ ನೀವು, 1/10 ಹಿಂಗೆಲ್ಲ ಇದ್ದಿದ್ದಕ್ಕ ಡೆಸಿಮಲ್ ನಂಬರ್ಸ್ ಅಂತ ಅಂತಾರೆ. ಸೊ ಡಿನಾಮಿನೇಟರ್ ಯಾವ ತರ ಇರಬೇಕು, 10, 100, 100, 10,000 ಹೀಗೆ ಕಂಟಿನ್ಯೂ ನಂಬರ್ಸ್, ಕಂಟಿನ್ಯೂ 10 ಮಲ್ಟಿಪಲ್ಸ್ ಇರೋದು ಡಿನಾಮಿನೇಟರ್ ಅಲ್ಲಿ ಇದ್ರೆ ಅಂತ ನಂಬರ್ಸಿಗೆ ಡೆಸಿಮಲ್ ನಂಬರ್ಸ್ ಅಂತಾರೆ. ಹಾಗಾದ್ರೆ ಎಕ್ಸಾಂಪಲ್ ಹೇಳಿ, 2/10, 2/100 ಹೀಗೆ ಎಕ್ಸಾಂಪಲ್ಸ್ ಬರ್ತವೆ. ಸೊ ನೋಟ್ ಮಾಡ್ಕೊಳ್ಳಿ. ಯೂನಿಟ್ ಫ್ರಾಕ್ಷನ್ ಅಂದ್ರೆ ನ್ಯೂಮರೇಟರ್ ಏನಿರ್ಬೇಕು, 1 ಇರಬೇಕು. ನ್ಯೂಮರೇಟರ್ ಏನಿರ್ಬೇಕು, 1. ಎಕ್ಸಾಂಪಲ್, ನ್ಯೂಮರೇಟರ್ ಎಲ್ಲ 1 ಬಂದಿದೆ, ಕೆಳಗಡೆ ಏನಾದ್ರೂ ಬರೀರಿ ನಂಬರ್ಸ್, ಬಟ್ ಹೋಲ್ ನಂಬರ್ ಇರಬೇಕು, ನೆಗೆಟಿವ್ ನಂಬರ್ ತಗೊಳ್ಳೋ ಹಾಗಿಲ್ಲ. ನ್ಯೂಮರೇಟರ್ ಅಲ್ಲಿ 1 ಕೊಟ್ಟಿದ್ದೆ ನಾನು. ಸೊ ನ್ಯೂಮರೇಟರ್ ಅಲ್ಲಿ ಎಲ್ಲ ಕಡೆ 1 ಇರೋದು, ಎಲ್ಲ ಕಡೆ 1 ಇದ್ರೆ ಅದು ಎಂತ ನಂಬರ್ಸ್ ಆಗ್ತದೆ, ಯೂನಿಟ್. ಎಂತ ಫ್ರಾಕ್ಷನ್ಸ್ ಆಗ್ತದೆ, ಯೂನಿಟ್ ಫ್ರಾಕ್ಷನ್ಸ್. ಓಕೆ, ಡೆಸಿಮಲ್ ಫ್ರಾಕ್ಷನ್ ಅಂದ್ರೆ ಡಿನಾಮಿನೇಟರ್ ಏನಾಗಿರ್ಬೇಕು, ಮಲ್ಟಿಪಲ್ಸ್ ಆಫ್ 10 ಆಗಿರ್ಬೇಕು. ಇವೆಲ್ಲಕ್ಕೂ ಏನಂತಾರಂದ್ರೆ ಮಲ್ಟಿಪಲ್ಸ್ ಆಫ್ 10. ಮಲ್ಟಿಪಲ್ಸ್ ಆಫ್ 10. ನಿಮ್ಗೆ ಮಲ್ಟಿಪಲ್ಸ್ ಅಂದ್ರೆ, ಫ್ಯಾಕ್ಟರ್ಸ್ ಅಂದ್ರೆ ಇವೆಲ್ಲ ನೆಕ್ಸ್ಟ್ ಬೇಸಿಕ್ಸ್ ಅಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಬೇಸಿಕ್ಸ್ ಇದಾವೆ, ಬೇಸಿಕ್ಸ್ ಹೇಳುವಾಗ ಹೇಳ್ತೀನಿ. ಜಸ್ಟ್ ಅನ್ಕೊಳ್ಳಿ, ಮಲ್ಟಿಪಲ್ಸ್ ಅಂದ್ರೆ ಅದ್ರದ್ದು ಮಲ್ಟಿಪಲ್ಸ್ ಅಂದ್ರೆ ಟೇಬಲ್ ಆಗಿರ್ಬೇಕು. 10 ಮಲ್ಟಿಪಲ್, 10 ಮಲ್ಟಿಪಲ್ ಅಂದ್ರೆ 10 ಎಷ್ಟು ಟೈಮ್ ಮಲ್ಟಿಪ್ಲೈ ತಗೋತೀರಲ್ಲ ಅದೆಲ್ಲ ಇಲ್ಲಿ ಬರ್ತಾವ. ಸೊ 10 1 ಟೈಮ್ ತಗೊಂಡ್ರೆ 100, 10 1 ಟೈಮ್ ತಗೊಂಡ್ರೆ 10 ಆಗ್ತದೆ, 2 ಟೈಮ್ ತಗೊಂಡ್ರೆ 100, 3 ಟೈಮ್ ತಗೊಂಡ್ರೆ 1000, 4 ಟೈಮ್ ತಗೊಂಡ್ರೆ 10,000 ಹೀಗೆ ಮಲ್ಟಿಪಲ್ಸ್ ಆಫ್ 10 ಇರೋದನ್ನ ಡಿನಾಮಿನೇಟರ್ ಅಲ್ಲಿ ಇದ್ರೆ ಅಂತವಕ್ಕೆ ಡೆಸಿಮಲ್ ಫ್ರಾಕ್ಷನ್ ಆಯ್ತು. 2/10, 3/100, 8/1000 ಈ ತರ ಎಕ್ಸಾಂಪಲ್. ಇದು ನೋಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ರೆ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ 2 ಟೈಪ್ ಇದಾವೆ. ಅವು ಯಾವಂದ್ರೆ ಕಾಮನ್, ವಲ್ಗರ, ಆಮೇಲೆ ನೋಡೋಣ ಏನು. ಫಸ್ಟ್ ಯಾವುದು, ನೆಕ್ಸ್ಟ್ ಇರೋದು 7th ಒನ್ ಯಾವುದು, ಲೈಕ್ ಅನ್ಲೈಕ್ ನೋಡೋಣ. ಪ್ರಾಪರ್, ಇಂಪ್ರಾಪರ್, ಮಿಕ್ಸ್ಡ್, ಅದಾದ್ಮೇಲೆ ಯೂನಿಟ್, ಇಕ್ವಿವೆಲೆಂಟ್, ಇದು ಲೈಕ್ ನೋಡೋಣ. ಲೈಕ್ ಫ್ರಾಕ್ಷನ್ಸ್ ನೋಡೋಣ. ಫಸ್ಟ್ ಲೈಕ್ ಫ್ರಾಕ್ಷನ್ಸ್ ನೋಡೋಣ, ಅದಾದ್ಮೇಲೆ ಅನ್ಲೈಕ್ ನೋಡೋಣ. ಅನ್ಲೈಕ್ ಆದ್ಮೇಲೆ ನಾನು ನಿಮಗೆ ಲಾಸ್ಟಲ್ಲಿ ವಲ್ಗರ್ ಫ್ರಾಕ್ಷನ್ ಮತ್ತೆ ಕಾಂಪ್ಲೆಕ್ಸ್ ಫ್ರಾಕ್ಷನ್ ಅಂದ್ರೆ ಏನಂತ ಹೇಳ್ತೀನಿ. ಫಸ್ಟ್ ಇವೆರಡು ನೋಡೋಣ. ಲೈಕ್ ಫ್ರಾಕ್ಷನ್ಸ್ ಅಂದ್ರೆ ಇಲ್ಲೇನಿರ್ಬೇಕು, ಡಿನಾಮಿನೇಟರ್ ಸೇಮ್ ಇರಬೇಕು.
ಏನಿರಬೇಕು? ಡಿನಾಮಿನೇಟರ್. ಡಿನಾಮಿನೇಟರ್ ಏನಾಗಿರ್ಬೇಕು? ಸೇಮ್ ಇರಬೇಕು. ಡಿನಾಮಿನೇಟರ್ ಅಂದ್ರೆ ಕೆಳಗಡೆ ಇರೋ ನಂಬರ್ ಎಲ್ಲ ಫ್ರಾಕ್ಷನ್ಸ್ ಅಲ್ಲೂ ಈಕ್ವಲ್ ಇರಬೇಕು. ಎಕ್ಸಾಂಪಲ್, ಮೇಲೆ ಏನಾದರೂ ತಗೋರಿ, ಇಲ್ಲಿ 3, 4/3, 7/3, 5/3. ಸಾರಿ, ಈ ತರ ಎಕ್ಸಾಂಪಲ್ಸ್ ನ ತಗೋಬೇಕು. ಏನು? 2/3, 4/3, 7/3, 5/3. ಹಾಗಾದ್ರೆ ಇಲ್ಲಿ ಡಿನಾಮಿನೇಟರ್ ಏನಾಗಿದ್ದಾವೆ? ಇಲ್ಲಿ ಎಲ್ಲ ಕಡೆನೂ ಡಿನಾಮಿನೇಟರ್ ಸೇಮ್ ಇದೆ. ಡಿನಾಮಿನೇಟರ್ ಸೇಮ್ ಇದ್ರೆ ಲೈಕ್ ಫ್ರಾಕ್ಷನ್, ಡಿನಾಮಿನೇಟರ್ ಡಿಫ್ರೆಂಟ್ ಇದ್ರೆ ಅನ್ಲೈಕ್ ಫ್ರಾಕ್ಷನ್. ಇಲ್ಲಿ ಡಿಫ್ರೆಂಟ್ ಡಿನಾಮಿನೇಟರ್, ಡಿಫ್ರೆಂಟ್ ಡಿನಾಮಿನೇಟರ್ ಇರೋದು ಅನ್ಲೈಕ್ ಫ್ರಾಕ್ಷನ್. ಎಕ್ಸಾಂಪಲ್ ಕೊಡಿ. ಎಕ್ಸಾಂಪಲ್ ಏನಾಗ್ತದೆ? ಯಾವ್ದಾದ್ರೂ ತಗೋರಿ. 1/2, 3/4, 3/5 ಹೇಗಾದ್ರೂ ತಗೊಳ್ಳಿ. ಆದ್ರೆ ಏನು? ಡಿನಾಮಿನೇಟರ್ ಎಲ್ಲ ಏನದಾವಿಲ್ಲಿ? ಡಿಫ್ರೆಂಟ್. ಇದು ಅನ್ಲೈಕ್, ಇದು ಲೈಕ್. ಲೈಕ್ ಅಲ್ಲಿ ಡಿನಾಮಿನೇಟರ್ ಸೇಮ್ ಇರೋದು, ಅನ್ಲೈಕ್ ಅಲ್ಲಿ ಡಿನಾಮಿನೇಟರ್ ಡಿಫ್ರೆಂಟ್ ಇರೋದು. ನೋಟ್ ಮಾಡ್ಕೊಳ್ಳಿ. ಇದು ಮಾಡ್ಕೊಂಡ ಕಾಮನ್ ಫ್ರಾಕ್ಷನ್ಸ್. ಕಾಮನ್ ಫ್ರಾಕ್ಷನ್ನಿಗೆ ಇನ್ನೊಂದು ಹೆಸರು ವಲ್ಗರ್ ಫ್ರಾಕ್ಷನ್ಸ್. ಕಾಮನ್ ಫ್ರಾಕ್ಷನ್ನಿಗೆ ಇನ್ನೊಂದು ಹೆಸರು ವಲ್ಗರ್ ಫ್ರಾಕ್ಷನ್. ವಲ್ಗರ್ ಫ್ರಾಕ್ಷನ್ಸ್ ಅಂದ್ರೆ ಏನು? ವಲ್ಗರ್ ಫ್ರಾಕ್ಷನ್ಸ್ ಅಂದ್ರೆ ಇದನ್ನ ನೀವು ಏನ್ ಮಾಡ್ಬೇಕು? ಇವು ಫ್ರಾಕ್ಷನ್ಸ್. ಎಂತ ಫ್ರಾಕ್ಷನ್ಸ್? ಫ್ರಾಕ್ಷನ್ಸ್ ಕ್ಯಾನ್ ಬಿ ರಿಟನ್ ಇನ್ ದ ಫಾರ್ಮ್ ಆಫ್ a/b. ಈ ಫಾರ್ಮ್ ಅಲ್ಲಿ ಬರೆಯುವಂತ ಫ್ರಾಕ್ಷನ್ಸಿಗೆ ವರ್ಗರ್ ಫ್ರಾಕ್ಷನ್ಸ್ ಅಂತಾರೆ. a/b. ಇದರಲ್ಲಿ b not equals to 0, b 0 ಇರಬಾರ್ದು. a/b ಫಾರ್ಮ್ ಅಲ್ಲಿ ಬರೆಯುವಂತ ನಂಬರ್ಸಿಗೆ, ಬರೆಯುವಂತ ಫ್ರಾಕ್ಷನ್ಸಿಗೆ ವಲ್ಗರ್ ನಂಬರ್ಸ್, ವಲ್ಗರ್ ಫ್ರಾಕ್ಷನ್ಸ್ ಅಂತಾರೆ. ಏನು? a/b ಫಾರ್ಮ್ ಅಲ್ಲಿ a ಯಾವ್ದಾದ್ರು ಹೋಲ್ ನಂಬರ್ ತಗೋರಿ, ಇಲ್ಲಿ ಹೋಲ್ ನಂಬರ್. ಈ ಫಾರ್ಮ್ ಅಲ್ಲಿ ಬರೆಯೋ ನಂಬರ್ಸಿಗೆ ವಲ್ಗರ್ ಫ್ರಾಕ್ಷನ್ಸ್, ಕಾಮನ್ ಫ್ರಾಕ್ಷನ್ಸ್. ಓಕೆ, ಇದಕ್ಕೆ ಎಕ್ಸಾಂಪಲ್ಸ್ ಕೊಡಿ. ಯಾವ್ದಾದ್ರು ತಗೋರಿ. 11/13 ತಗೋರಿ, 7/6 ಅಂತ ತಗೋರಿ. ಯಾವ್ದಾದ್ರು ನಂಬರ್ಸ್ ತಗೋರಿ, ಯಾವ ಬೇಕಾದ ನಂಬರ್ಸ್ ತಗೋರಿ. ಈ ಫಾರ್ಮ್ ಅಲ್ಲಿ a/b ಫಾರ್ಮ್ ಅಲ್ಲಿ ಬರೆಯೋದು. ಯಾವ ಬೇಕಾದ ನಂಬರ್ಸ್ ತಗೋರಿ, a/b ಫಾರ್ಮ್ ಅಲ್ಲಿ ಬರೆಯೋದು. ನ್ಯೂಮರೇಟರ್ ಗ್ರೇಟರ್ ಇರಲಿ, ಸ್ಮಾಲರ್ ಇರಲಿ, ಹ್ಯಾಂಗರ್ ಇರಲಿ, ಬಟ್ 0 ಇರಬಾರ್ದು. ಡಿನಾಮಿನೇಟರ್ ಅಲ್ಲಿ 0 ಇರಬಾರ್ದು. ಯಾವ್ದು ಬೇಕಾದ ನಂಬರ್ಸ್ ತಗೋರಿ, ಅದು ಯಾವ ತರ ಫ್ರಾಕ್ಷನ್ಸ್ ತಗೋರಿ, ಅದೇನಾಗಿರ್ಬೇಕು? ಈ ಫಾರ್ಮ್ ಅಲ್ಲಿ ಇರಬೇಕು. a/b ಫಾರ್ಮ್ ಅಲ್ಲಿ ಇರಬೇಕು. ಇದ್ರೆ ಕಾಮನ್ ಫ್ರಾಕ್ಷನ್ ಅಂದ್ರೆ ಅದನ್ನ ವಲ್ಗರ್ ಫ್ರಾಕ್ಷನ್ ಅಂತಾರೆ. ಇದು ನೋಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ನೆಕ್ಸ್ಟ್ ಲಾಸ್ಟ್ ಒಂದು ಟೈಪ್ ಇದೆ. ಯಾವ್ದದು? ಕಾಂಪ್ಲೆಕ್ಸ್ ಫ್ರಾಕ್ಷನ್ ಅಂತ ಹೇಳಿದ್ದೆ ನಾನು. ಕಾಂಪ್ಲೆಕ್ಸ್ ಫ್ರಾಕ್ಷನ್ ಅಂದ್ರೆ ಅದಕ್ಕೆ ಇನ್ನೊಂದು ಹೆಸರಿದೆ, ಕಾಂಪೌಂಡ್ ಫ್ರಾಕ್ಷನ್. ಕಾಂಪ್ಲೆಕ್ಸ್ ಅಂದ್ರೆ ಸಿಂಪಲ್ ಅಂದ್ರೆ ಈಸಿ ಆಗಿರೋದು. ಕಾಂಪ್ಲೆಕ್ಸ್ ಅಂದ್ರೆ ಡಿಫಿಕಲ್ಟ್ ಆಗಿರೋದು. ಡಿಫಿಕಲ್ಟ್ ಕಾಂಪ್ಲೆಕ್ಸ್ ಅಂದ್ರೆ ಬಹಳ ಕಾಂಪ್ಲೆಕ್ಸ್ ಆಗಿರೋದು, ಬಹಳ ಲಾರ್ಜ್ ಆಗಿರೋದು, ಬಹಳ ಟಫ್ ಆಗಿರೋದು, ಬಹಳ ಡಿಫಿಕಲ್ಟ್ ಆಗಿರೋದು. ಯಾವುದು ಅಂತ ಫ್ರಾಕ್ಷನ್ಸಿಗೆ ಏನಂತಾರೆ? ಕಾಂಪ್ಲೆಕ್ಸ್ ಫ್ರಾಕ್ಷನ್ ಅಂತಾರೆ. ಕಾಂಪ್ಲೆಕ್ಸ್ ಫ್ರಾಕ್ಷನ್ಸ್. ಇದು ಸಿ ಇದೆ, ಸಿ ಅಂತ ತಗೊಳ್ಳಿ. ಇದನ್ನ ಕಾಂಪೌಂಡ್ ಫ್ರಾಕ್ಷನ್ ಅಂತಾನು ಅಂತಾರೆ. ಕಾಂಪೌಂಡ್, ಕಾಂಪೌಂಡ್ ಅಂದ್ರೆ ಕಾಂಪೌಂಡಿಗೆ ಕಾಂಪ್ಲೆಕ್ಸ್ನು ಆಗ್ತದೆ ಅದು.
ಕಾಂಪೌಂಡ್ ಫ್ರಾಕ್ಷನ್ ಅಂತಾರೆ. ಅಂದ್ರೆ ಇದರಲ್ಲಿ ಫ್ರಾಕ್ಷನ್ಸ್ ಅಂದ್ರೆ ಇದ್ರೊಳಗೆ ಭಾಳ ಕಾಂಪ್ಲೆಕ್ಸ್ ಆಗಿ ಕೊಡ್ತಾರೆ. ಯಾವ ಥರ ಎಕ್ಸಾಂಪಲ್ ಅಂದರೆ, ಕಾಂಪ್ಲೆಕ್ಸ್ ಫ್ರಾಕ್ಷನ್ ಅಂದರೆ ಏನಾಗಿರಬೇಕು, ಫೋಕಸ್ ಹಾಕಿ ಕೇಳಿ ನಾನು ಹೇಳೋದು, ವಾಯ್ಸ್ ನಾನು ಏನು ಮಾತಾಡ್ತಿದ್ದೇನಲ್ಲ ಅದು ಚೆನ್ನಾಗಿ ಕೇಳಿ. ಏನು ಕಾಂಪ್ಲೆಕ್ಸ್ ಫ್ರಾಕ್ಷನ್ ಅಂದರೆ ನ್ಯೂಮರೇಟರ್, ಕೇಳ್ತಿದ್ದೀರಾ ನಾನು ಏನು ಹೇಳ್ತಿದ್ದೀನಂತೆ, ಏನ್ ಹೇಳ್ತಿದ್ದೀನ ಅಂತ ಕೇಳ್ತಿದ್ದೀರಾ? ಓಕೆ, ನ್ಯೂಮರೇಟರ್ ಏನಿರ್ಬೇಕು ಮತ್ತೆ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಏನಿರ್ಬೇಕು? ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಏನಿರ್ಬೇಕಂದ್ರೆ ಇಲ್ಲಿ ಏನಿರ್ಬೇಕು ಹೇಳಿ ನೋಡೋಣ. ಯಾವ ಫಾರ್ಮ್ ಅಲ್ಲಿ ಇರ್ಬೇಕು? ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್, denominators, numerators and denominators, numerator and denominator are in the form, are numerators and denominators are in the form of fraction. ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಇರಬೇಕು. ನ್ಯೂಮರೇಟರು ಫ್ರಾಕ್ಷನ್ ಅಲ್ಲಿ ಇರಬೇಕು, ಡಿನಾಮಿನೇಟರು ಫ್ರಾಕ್ಷನ್ ಅಲ್ಲಿ ಇರಬೇಕು. ಎಕ್ಸಾಂಪಲ್ ಕೊಡಿ ನೋಡೋಣ. ಹಾಗಾದ್ರೆ ಇಲ್ಲಿ ಬಿಗ್ ಡಿವೈಡ್ ಸಿಂಬಲ್ ತಗೊಳ್ಳೋದು. ನ್ಯೂಮರೇಟರು ಫ್ರಾಕ್ಷನ್ ಅಲ್ಲಿ ಇರ್ಬೇಕಂದ್ರೆ 1/2 ಅಂತ ತಗೊಂಡಿರಿ. ಡಿನಾಮಿನೇಟರು ಫ್ರಾಕ್ಷನ್ ಅಲ್ಲಿ ಅಂದ್ರೆ 1/3. ಈ ತರ ನಂಬರ್ಸ್ ಇದ್ರೆ, ಈ ತರ ಫ್ರಾಕ್ಷನ್ಸ್ ಇದ್ರೆ ಅದನ್ನ ನಾವು ಕಾಂಪ್ಲೆಕ್ಸ್ ಫ್ರಾಕ್ಷನ್ ಅಂತೀವಿ. ಈ ತರ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ. ಕೆಲವೊಂದ್ ಕಡೆ ಮಾಡಿರ್ಬೋದು, ನೀವು 9th ಅಲ್ಲಿ 8th ಅಲ್ಲಿ 7th ಅಲ್ಲಿ ಅದು ಮಾಡಿರ್ಬೋದು ಅನ್ಕೊಂಡಿನಿ ನಾನು ಈ ತರ ಪ್ರಾಬ್ಲಮ್ಸ್ ನ. ಈ ತರ ಫ್ರಾಕ್ಷನ್ಸ್ ಇದ್ರೆ ಏನಂತಾರೆ ಇವಕ್ಕೆ? ಕಾಂಪ್ಲೆಕ್ಸ್ ಫ್ರಾಕ್ಷನ್. ನೋಟ್ ಮಾಡ್ಕೊಳ್ಳಿ ಇದು. ಹಾಗಾದ್ರೆ ಹೇಳಿ ನೋಡೋಣ. ಕಾಂಪ್ಲೆಕ್ಸ್ ನಂಬರ್ ಅಂದ್ರೆ ನ್ಯೂಮರೇಟರು ಫ್ರಾಕ್ಷನ್ ಅಲ್ಲಿ ಇರಬೇಕು, ಡಿನಾಮಿನೇಟರು ಫ್ರಾಕ್ಷನ್ ಅಲ್ಲಿ ಇರಬೇಕು. ಹಾಗಾದ್ರೆ ಎಷ್ಟು ಟೈಪ್ಸ್ ಅದು? ಪ್ರಾಪರ್ ಫ್ರಾಕ್ಷನ್, ಇಂಪ್ರಾಪರ್ ಫ್ರಾಕ್ಷನ್, ಮಿಕ್ಸ್ಡ್ ಫ್ರಾಕ್ಷನ್, ಇಕ್ವಿವೆಲೆಂಟ್ ಫ್ರಾಕ್ಷನ್, ಯೂನಿಟ್ ಫ್ರಾಕ್ಷನ್, ಲೈಕ್ ಫ್ರಾಕ್ಷನ್, ಅನ್ಲೈಕ್ ಫ್ರಾಕ್ಷನ್, ಕಾಮನ್ ಫ್ರಾಕ್ಷನ್ ಅದನ್ನ ವಲ್ಗರ್ ಫ್ರಾಕ್ಷನ್ ಅಂತಾನು ಅಂತಾರೆ, ಕಾಂಪ್ಲೆಕ್ಸ್ ಫ್ರಾಕ್ಷನ್ ಅದನ್ನ ಕಾಂಪೌಂಡ್ ಫ್ರಾಕ್ಷನ್ ಅಂತಾನು ಅಂತಾರೆ. ಅಂದ್ರೆ 9 ಟೈಪ್ಸ್ ಆಫ್ ಫ್ರಾಕ್ಷನ್ಸ್ ಅದು. ಇದಿಷ್ಟು ಗೊತ್ತಾಯ್ತಾ? ಸೊ ಇವತ್ತಿನ ಕ್ಲಾಸಲ್ಲಿ ಇದಷ್ಟು ಹೇಳಿ ನಾನು ಕ್ಲಾಸ್ನ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಫ್ರಾಕ್ಷನ್ಸ್ ಮೇಲೆ ಕೆಲವೊಂದಿಷ್ಟು ಪ್ರಾಪರ್ಟೀಸ್, ಕ್ಯಾಲ್ಕುಲೇಷನ್ಸ್, ರೂಲ್ಸ್ ಹೇಗೆ ಇರ್ತಾವೆ ಅಂತ ನೋಡೋಣ. ರೆಡಿ ಇದ್ದೀರಾ? ಕೇಳ್ತೀರಾ? ಫಸ್ಟ್ ಇಂದ ಎಲ್ಲ ಕ್ಲಾಸ್ ಕೇಳಿದ್ರ? ನಾನು ಹೇಳಿದ್ದನ್ನ, ನಾನು ಹೇಳೋ ಕ್ಲಾಸನ್ನ ನೀವು ಫಸ್ಟ್ ಇಂದ ಎಲ್ಲ ಕ್ಲಾಸ್ನ ಕೇಳಿದ್ದೀರಾ? ಎಷ್ಟು ಜನ ಕೇಳಿದ್ದೀರಾ? ಕೈ ಎತ್ತಿ ನೋಡೋಣ. ಕೆಲವೊಂದಿಷ್ಟು ಜನ ಕೇಳಿರ್ತಾರೆ ಅಂತ ಅನ್ಕೊಂಡಿನಿ. ಫುಲ್ ಕ್ಲಾಸ್ ನೀವು ಕೇಳಬೇಕು. ಫುಲ್ ಆಗಿ ಕೇಳಿದ್ರನ್ನ ನಿಮ್ಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಏನೇನು ಟಾಪಿಕ್ಸ್ ಇದೆ ಅಂತ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆದ್ರೆ ನೀವು ಪ್ರಾಬ್ಲಮ್ಸ್ ಗಳನ್ನ ಈಸಿಲಿ ಸಾಲ್ವ್ ಮಾಡ್ತೀರಿ, ಫಾಸ್ಟ್ ಆಗಿ ಸಾಲ್ವ್ ಮಾಡ್ತೀರಿ ಪ್ರಾಬ್ಲಮ್ಸ್ ಗಳನ್ನ. ಸೊ ನೆಕ್ಸ್ಟ್ ಇದಿಷ್ಟು ಹೇಳಿ ನಾನು ಕ್ಲಾಸ್ ಸ್ಟಾಪ್ ಮಾಡ್ತೀನಿ. ನಿಮ್ಗೆ ನಾನು ಹೇಳುತ್ತಿರುವ ಕ್ಲಾಸ್ ಇಷ್ಟ ಆದರೆ ನೀವೇನ್ ಮಾಡಬೇಕು? ವಿಡಿಯೋನ ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಮತ್ತೆ ಫ್ರೆಂಡ್ಸ್ ಅಲ್ಲಿ ಶೇರ್ ಮಾಡಬೇಕು. ನಿಮಗೆ ಫ್ರೆಂಡ್ಸ್ಗೆ ಕ್ಲಾಸಸ್ ನೀಡ್ ಇದ್ರೆ ನೀವು ಅವರಿಗೆ ಶೇರ್ ಮಾಡಬಹುದು. ಸೊ ಥ್ಯಾಂಕ್ ಯು ಚಿಲ್ಡ್ರನ್ಸ್, ಬಾಯ್.